ಹರಿ ಓಂ ನಮಸ್ತೆ ಬಂಧುಗಳೇ. ಸಹನಾ ಅಕ್ಷಯ್ ಯೂಟ್ಯೂಬ್ ಚಾನಲಿಗೆ ಸ್ವಾಗತ. ಪ್ರತಿಯೊಬ್ಬನ ಹತ್ರ ಇದೆ ಆನು ನೆಕ್ಸ್ಟ್ ಯಾರ ಮಾತಾಡ್ಸಕ್ಕೂ ಹೇಳಿ ಕೇಳಿದಪ್ಪಗ ಅವಕ್ಕೆ ಇಂಟ್ರೆಸ್ಟ್ ಆಗಿ ಇವರೊಬ್ಬರ ವಿಷಯ ತಿಳ್ಕೊಳ್ಳಿಕ್ಕೂ ಹೇಳಿ ಸುಮಾರಷ್ಟು ದಿನದಿಂದ ಸುಮಾರಷ್ಟು ತಿಂಗಳುಗಳಿಂದ ನಾಮಿನೇಟ್ ಮಾಡಿಕೊಂಡು ಬಂದಂತಹ ಹೆಸರು ಮರಿಕೆ ಸುಹಾಸ್ ಹೇಳಿ. ಸೊ ಇಂದು ಅವರ ಮಾತಾಡಿಸುವ ಒಂದು ಅವಕಾಶ ಸಿಕ್ಕಿದ್ದು, ಬನ್ನಿ ಅವರ ಮಾತಾಡಿಸುವ. ಅವರ ಒಂದು ಸ್ಟೋರಿಯ ಕೇಳಿಗೊಮ್ಮ ತಿಳ್ಕೊಂಬ. ಸೊ ನಮಸ್ತೆ ಸುಹಾಸಣ್ಣ, ಹೆಂಗಿದ್ದಿ? ನಮಸ್ತೆ. ಆರಾಮ. ಮರಿಕೆ ಸುಹಾಸಣ್ಣನ ಆರಂಭ ಎಲ್ಲಿಂದ? ಮನೆಯಲ್ಲಿ ನಿಂಗಳದ್ದು? ಎನ್ನ ಸ್ಟೋರಿಯ ಎನ್ನ ಸ್ಟೈಲಲ್ಲಿ ಹೇಳಲೇ ನಾನು ಇಷ್ಟಪಡ್ತೆ. 2016-17ರಲ್ಲಿ ಈ ಮರಿಕೆ ಹೇಳುವಂತ ಒಂದು ಬಿಸ್ನೆಸ್ ಸ್ಟೋರಿ ಸ್ಟಾರ್ಟ್ ಆದ್ದು. ಬಟ್ ಇದರ ಹಿಂದೆ 2014-15ರಿಂದ ಅಥವಾ ಒಂದು 12ನೇ ಇಸವಿಯಿಂದವೇ ಈ ಮರಿಕೆಯ ಬ್ಯಾಕ್ ಗ್ರೌಂಡ್ ಸ್ಟೋರಿ ಸ್ಟಾರ್ಟ್ ಆಯ್ತು. ಹೆಂಗ ಹೇಳ್ರೆ, ಎನ್ನ ಮನೆ ಸಂಟ್ಯಾರ್ನ ಹತ್ರ ಮರಿಕೆ ಹೇಳಿ. ಇಡೀ ಹೆಂಗ ಮೊದಲಿಂದಲೇ ಕೃಷಿ ಮಾಡಿಕೊಂಡು ಬಂದೋಣಿದ್ದ ಕುಟುಂಬ. ಎನ್ನ ಅಜ್ಜ ಆದಿಕ್ಕು ಅಪ್ಪ ಆದಿಕ್ಕು ಅವರ ಹಿಂದಿನವ ಆದಿಕ್ಕು ಎಲ್ಲರೂ ಕೃಷಿಯೇ ಮಾಡಿಕೊಂಡು ಬಂದ ಕುಟುಂಬ. ಆ ಕೃಷಿ ಮಾಡ್ತಾ ಇದ್ದ ಕುಟುಂಬಲ್ಲಿ ಎನಗೊಬ್ಬಂಗೆ ಹಿಂಗಿಪ್ಪ ಈ ಕೃಷಿ ಉತ್ಪನ್ನವ ವ್ಯಾಲ್ಯೂ ಅಡಿಷನ್ ಮಾಡಕ್ಕೆ ಹೇಳುವ ಒಂದು ಆಸೆ ಇದ್ದತ್ತು. ಮೊದಲಿನ ಸಣ್ಣದಿಪ್ಪಾಗ ನಾವು ಶಾಲೆ ಬೇಸಿಗೆ ರಜೆಯಲ್ಲಿ ಮಾವಿನ ಹಣ್ಣಿನ ಲಾಲಿ ಮಾಡುದು, ಗ್ಲಾಸಿಲಿ ಮಾವಿನ ಹಣ್ಣು ಹೆಸರು ಹಾಕಿ ಕ್ಯಾಂಡಿ ಮಾಡುದು, ಆ ತರ ಬಂದವಕ್ಕೆಲ್ಲ ಕೊಡುದು. ಅತ್ತೆಕ್ಕ ಮಕ್ಕ ಭಾವಂದ್ರು ಅಕ್ಕಂದು ಅತ್ತಿಗೆ ಅಂದ್ರು ಎಲ್ಲ ಬಂದಾಗ ಅದ್ರ ಹಂಚಿ ತಿಂಬದು, ಇದೆಲ್ಲ ಒಂದು ಗಮ್ಮತ್ತು ಖುಷಿ. ಹೆಂಗಳ ಗೆದ್ದೆಲಿ ಗ್ರೌಂಡ್ ಸೆಟ್ ಮಾಡಿ ಕ್ರಿಕೆಟ್ ಆಡುದು, ಕ್ರಿಕೆಟ್ ಆಡೋ ಮಧ್ಯದಲ್ಲಿ ಬೀಜದ ಗುಡ್ಡೆಗೆ ಒಪ್ಪದು, ಅಲ್ಲಿ ಬೀಜದ ಹಣ್ಣು ಕೊಯ್ದು ತಿಂಬದು, ಅಲ್ಲಿ ಮಾವಿನ ಹಣ್ಣು ಎಕ್ಕಿಕೊಂಡು ಬಪ್ಪದು, ಪುನರ್ಪುಳಿ ತಿಂಬದು, ಪುನರ್ಪುಳಿ ಎಕ್ಕಿಕೊಂಡು ಬಂದಾದ್ರೆ ಜ್ಯೂಸ್ ಮಾಡುದು ಮನೆಯಲ್ಲಿ, ಜೇನ್ನ ಬೆಟ್ಟಿಗೆ ಒಪ್ಪದು. ಈ ಈ ಒಂದು ಆಟ ಮನೆಯವರೊಟ್ಟಿಗೆ ಅಪ್ಪನೊಟ್ಟಿಗೆ ಕೃಷಿ ಕೆಲಸದ ಒಟ್ಟಿಗೆ ಎಂಗಳ ಆಟದೊಟ್ಟಿಗೆ ಕೃಷಿ ಕೆಲಸ, ಇದೊಂದು ಒಂದು ಸುಂದರ ಮತ್ತೊಂದು ಖುಷಿಯ ಒಂದು ಬಾಲ್ಯ. ಈ ಬಾಲ್ಯದ ನೆನಪು ಈಗಣ ಮಕ್ಕಳಿಗೆ ಇದ್ದಾಳಿ ಕೇಳಿದ್ರೆ ಎಷ್ಟಿದ್ದೋಳು ಹೇಳ ಗೊಂತಿಲ್ಲ. ಎಷ್ಟು ಮಕ್ಕ ಇನ್ವಾಲ್ವ್ ಆಯ್ತು, ಎಷ್ಟು ಮಕ್ಕ ಊರ್ಲಿ ಹಳ್ಳಿಲಿ ನಿಂದು ಇದನ್ನೆಲ್ಲ ಅನುಭವಿಸ್ತಾ ಇದ್ದವಳ್ರೆ ಗೊಂತಿಲ್ಲ. ಅಂತ ಕೇಳಿದ್ರೆ ಹೆಚ್ಚಿನ ಮಕ್ಕ ಈಗ ಪೇಟೆಯಲ್ಲಿ ಬೆಳಗ್ತಾ ಇದ್ದವು, 4 ಗೋಡೆ ಮಧ್ಯದಲ್ಲಿ ಬೆಳಗ್ತಾ ಇದ್ದವು. ನಾನು PUC ಮಾಡಿ PUCಯ ರಜೆ ಸಿಕ್ಕಿ ಅಪ್ಪಾಗ ಆಗ ಮುಳಿಯಲ್ಲಿ ಇಲ್ಲಿ ಖುದ್ದು ಬದಾವಿನ ಹತ್ರ ಮುಳಿಯಲ್ಲಿ ಒಂದು ಕಾಡು ಮಾವಿನ ಮೆಲುಕುಳಿ ಹೇಳುವ ಒಂದು ಕಾರ್ಯಕ್ರಮ ಆಯ್ತು. ಮುಳಿಯ ಅಲ್ಲಿ ಒಂದು ಅವರದ್ದೊಂದು ಸಂಸ್ಥೆ ಹಲಸು ಸ್ನೇಹಿತರದ್ದೊಂದು ಹಲಸಿನ ಬಗ್ಗೆ ಪ್ರೀತಿ ಒಂದು ಸ್ನೇಹಿತರು ಮಾಡಿದಂತ ಒಂದು ಕಾರ್ಯಕ್ರಮ ಹುಣಸಲ್ಲಿ. ಸೊ ಈ ಕಾರ್ಯಕ್ರಮದಲ್ಲಿ ಆ ಕಾರ್ಯಕ್ರಮದ ಇನ್ವಿಟೇಷನ್ ವಾಟ್ಸ್ಆಪ್ ಅಲ್ಲಿ ಬಂತು. ಅಷ್ಟಪ್ಪಾಗ 2014-15 ವಾಟ್ಸ್ಆಪ್ ಎಲ್ಲ ಶುರುವಾದ ಕಾಲ ಅಷ್ಟೇ ಆಗ ಹಂಗೆ ಆನ್ ಅಪ್ಪನ ಹತ್ರ ಹೇಳಿದೆ, ಆನೊಂದು ಅಲ್ಲಿ ನಮ್ಮ ಲಾಲಿ ಐಸ್ ಕ್ಯಾಂಡಿ ಮಾಡಿ ಅದ್ ಮಾರ್ತೆ ಹೇಳಿ ಹೇಳಿದೆ ಅಪ್ಪನ ಹತ್ರ. ಮತ್ತು ನೀವು ಹೋಗು ಆನಲ್ಲಿ ಹೇಳ್ತೆ ಅವ್ರ ಆಯೋಜಕರ ಹತ್ರ ಹೇಳ್ತೆ ಹೇಳಿ ಹೇಳಿದ. ಹಂಗೆ ಆ ವರ್ಷ ತುಂಬಾ ಕಾಟು ಮಾವಿನ ಹಣ್ಣು ಮನೆಯಲ್ಲಿ. ಆ ವರ್ಷ ಎಲ್ಲ ಗುಡ್ಡೆಗೆ ಹೋಗಿ ಕಾಟು ಮಾವಿನ ಹಣ್ಣೆಲ್ಲ ಹೆಕ್ಕಿ ತಂದಾತು. ಅದರ ಗುದ್ದಿ ಹೆಸರೆಲ್ಲ ತೆಗೆದು ಲಾಲಿ ಎಲ್ಲ ಮಾಡ್ಲಿ ಫ್ರೀಜರ್ಲಿ ಮಾಡಿಗೆ ಆಯ್ತು. ಹಂಗೇಳಿ ಅದ್ರ ಮಾಡಿ ಆಯ್ತು. ಕೊಂಡಪ್ಪದ ಹೆಂಗೇಳಿ ನನಗೆ ಐಡಿಯಾ ಇತ್ತಿಲ್ಲ ಆಗ. ಇಲ್ಲ ನೀರಾದ್ರೆ ಮತ್ತೆ ಐಸ್ ಕ್ಯಾಂಡಿ ಅಥವಾ ಈ ಲಾಲಿಯ ಕೊಡುದು ಹೆಂಗೆ. ಹಂಗೆ ಮತ್ತೆ ಎನ್ನ ಕಾಲೇಜಿನ ಕ್ಯಾಂಟೀನಿಗೆ ಹೋದಪ್ಪಾಗ ಅಲ್ಲಿ ಎಂಗಳ ಮಾಮು ಹೇಳ್ರೆ ಅವು ಕ್ಯಾಂಟೀನ್ ನಡೆಸೋ ಪ್ರೀತಿಯ ಮಾಮು ಅವ್ರ ಹತ್ರ ಒಂದು ಕೋಲ್ಡ್ ಬಾಕ್ಸ್ ಎಲ್ಲ ಕೇಳಿ ಆಯ್ತು. ಪುತ್ತೂರ್ಲಿ ಮಹಾಲಕ್ಷ್ಮಿ ಕೋಲ್ಡ್ ಹೌಸ್ ಇಲ್ಲಿ ಐಸ್ ಎಲ್ಲ ಜ್ಯೂಸಿಂಗ್ ಎಲ್ಲ ಐಸ್ ಕೊಡ್ತಾ ಅವಳಿಗೆ ಅಂತ ಹಂಗೆ 2 ಪ್ಯಾಕೆಟ್ ಐಸ್ ಎಲ್ಲ ತಕೊಂಡು ಬಂದು ಮನೆಯಲ್ಲಿ ಮಾಡಿದ ಒಂದು 100 ಲಾಲಿ ಏನೋ ಮಾಡಿಟ್ಟಿದೆ ನಾನು. ಆ 100 ಲಾಲಿಯ ಈ ಐಸ್ ಬಾಕ್ಸ್ ಅಲ್ಲಿ ಹಾಕಿ ಅಲ್ಲಿ ಕೊಂಡೋದೆ. ಕೊಂಡೋಗಿ ಅಲ್ಲಿ ಅಲ್ಲಿ ಮುಳಿಯ ಶರ್ಮಣ್ಣಾಳಿ ಎಂಗಳ ಬಾರಿ ಆತ್ಮೀಯರು, ಅಪ್ಪನ ದೋಸ್ತಿ. ಅವ್ರು ಹೇಳಿದ್ರು, ನೀ ಇಲ್ಲಿ ಒಂದು ಟೇಬಲ್ ಕೊಟ್ಟು ನೀ ಇಲ್ಲಿ ಒಂದು ಸ್ಟಾಲ್ ಹಾಕ್ ಮಾರೆ. ಒಂದು ಕೈಲಿ ಬರದು ಬೋರ್ಡ್ ಎಲ್ಲ ಮಾಡಿಟ್ಟಿದೆ ನಾನು. ಲಾಲಿಗೆ 10 ರೂಪಾಯಿ, ಮಾವಿನ ಹಣ್ಣು ಜ್ಯೂಸಿಗೆ ಗ್ಲಾಸಿಗೆ 10 ರೂಪಾಯಿ, ಸ್ಕ್ವಾಶ್ ಮಾಡಿಟ್ಟಿದೆ ಅದ್ರದ್ದು, ಸ್ಕ್ವಾಶಿಗೆ ಬಾಟ್ಲಿಗೆ 100 ರೂಪಾಯಿ, ಹಿಂಗೆಲ್ಲ ಮಾಡಿ ಒಂದು ಬೋರ್ಡ್ ಎಲ್ಲ ಮಾಡಿ ಆತು. ಹ್ಯಾಂಡ್ ರಿಟರ್ನ್ ಬೋರ್ಡ್, ಎಂತ ಪ್ರಿಂಟೆಡ್ ಫ್ಲೆಕ್ಸ್ ಎಲ್ಲ ಅಲ್ಲ, ಕೈಲಿ ಬರದ ಒಂದು ಬೋರ್ಡ್ ಮಾಡಿ ಟೇಬಲ್ ನ ಎದುರು ನಿಂತಾತು. ಸುಮಾರು ಹೊತ್ತಾದ ಆರದು ಬೈಂದವಿಲ್ಲ. ಎನ್ನ ಪಕ್ಕ ಒಂದು ಐಸ್ ಕ್ರೀಮ್ ಇದು ಕೌಂಟರ್, ಆಚೆಗೆ ಯಾರೋ ಹಲಸಿನಕಾಯಿ ಚಿಪ್ಸ್ ಅದೆಲ್ಲ ಮಾಡಿದ್ರೆ ಅವ್ರ ಹತ್ರ ಜನ ಹೋಗಿ ಹೊಂಡಿತ್ತಿದ್ರು. ಎನ್ನ ಹತ್ರ ಯಾರು ಬಂದು ಹೊಂಡಿತ್ತಿದ್ರು ಇಲ್ಲ. ನನಗೆ ತುಂಬಾ ಅಳುಕಾಗಿ ಹೊಂಡಿತ್ತು. ಎಂತ ಮಾತಾಡಕ್ಕೆ ಜನರ ಹತ್ರ, ಎಂತ ಹೇಳಕ್ಕೆ, ಎಂತ ಮಾಡಕ್ಕೆ ಗೊತ್ತಾಗಿ ಹೊಂಡಿತ್ತಿಲ್ಲ. ಸ್ವಲ್ಪ ಯಾರೋ ಒಬ್ರು ಪುಣ್ಯಾತ್ಮರು ಬಂದು ಎಂತ ಇದ್ದು ಪುಟ್ಟಣ್ಣ ಹೇಳಿ ಕೇಳಿದವ ನನ್ನ ಹತ್ರ.
ಹ್ಮ್ ಅಷ್ಟಪ್ಪ ಹೇಳಿದ್ರೆ ಲಾಲಿ ಮಾಡಿ ತಕೊಂಡು ಬಂದೆ. ನೋಡು ಒಂದು ಕೊಡು ಹೇಳಿ ಅವಕ್ಕೆ ಕೊಟ್ಟೆ. ಅವ ಅದರ ತಿಂದವಕ್ಕೆ ಭಾರಿ ಖುಷಿ ಆಯ್ತು. ಭಾರಿ ರುಚಿ ಇದ್ದು ಮಾರ್ರೆ, ಮಾವಿನ ಹಣ್ಣೇ ತಿಂದಂಗ ಆಯ್ತು ನೋಡಿ. ಅವು ಹ್ಮ್ ಸೀದಾ ಹೋಗಿ ಅಲ್ಲಿ ಸಭೆ ಆಗಿಕೊಂಡು ಒಂದು 250-300 ಜನ ಇದ್ದ ಸಭೆ ಅದು. ಅಲ್ಲಿ ಹೋಗಿ ಹ್ಮ್ ಹೇಳಿದ್ರು, ಒಂದು ನಮ್ಮ ಮಾಣಿ ಒಬ್ಬ ಐಸ್ ಕ್ಯಾಂಡಿ ಮಾಡಿ ತಕೊಂಡು ಬಂದ. ಅವಂಗೊಂದು ಹ್ಮ್ ರಜೆ ಎಲ್ಲರೂ ಹೋಯಕ್ ಅವನ ಹತ್ರ ಹೋಗಿ ಅವಂಗ ಮಾತಾಡ್ಲೆ ಪಾಪ ರಜೆ ಅಳ್ಕ ಹೋಗ್ತಾ ಇತ್ತು. ಹ್ಮ್ ಹೋಗಿ ಮಾತಾಡ್ಸಕ್ಕು ಅವನ ಹತ್ರ ತಕೊಳ್ಳಿ ಸಪೋರ್ಟ್ ಮಾಡಿ ಅವಂಗ ಹೇಳಿ ಅನೌನ್ಸ್ ಮಾಡಿದ್ರು. ಆಮೇಲಿನ ಕತೆ ಬೇರೆ. ಮತ್ತೆ ಎಲ್ಲರೂ ಬಂದವು, ಮಾಡಿದ ಲಾಲಿ ಎಲ್ಲ ಖಾಲಿ ಆಯ್ತು. ಲಾಸ್ಟಿಗೆ ಒಂದು 10 ಲಾಲಿ ಉಳಿದಿತ್ತು, ಅದು ನೀರಾಗಿತ್ತು. ಅರ ಕೊಡ್ಲೆಲ್ಲ ಹ್ಮ್ ಲಾಯ್ಕಾತ್ಲೆ ಅರ ಮತ್ತೆ ಕಟ್ ಮಾಡಿ ಗ್ಲಾಸಿಗೆ ಹಾಕಿ ಜ್ಯೂಸ್ ಹೇಳಿ ಕೊಟ್ಟೆ ಅದು. ಮತ್ತೆ ಹ್ಮ್ ತಕೊಂಡೋದ ಜ್ಯೂಸ್ ಮಾಡಿ ಕೊಟ್ಟೆ ಅದು. ಆಗ ಆ ದಿನ 3,500 ರೂಪಾಯಿ ನನ್ನ ಸಂಪಾದನೆ ಆಯ್ತು. ಹ್ಮ್ ಸ್ವರ್ಗಕ್ಕೆ 3 ಗೇಣುಳ್ಳಿ ಒಂದು ಗಾದೆ ಇದ್ದಲ್ಲ, ಹಂಗೆ ಒಂದು ಆ ದಿನ ಆದ ಖುಷಿಗೆ ಲೆಕ್ಕ ಇಲ್ಲ. ಅದಕ್ಕೆ ಪೆಟ್ರೋಲ್ ಹಾಕಿದ ಪೆಟ್ರೋಲ್ ಮತ್ತೆ ಮಾಡಿದ ಖರ್ಚು, ಐಸಿಂಗ್ ತಂದ ಅದೆಲ್ಲ ಅಪ್ಪ ಕೊಟ್ಟದಲ್ಲ ಪೈಸೆ. ಹಂಗೆ ನನಗೆ ಈ 3,500 ರೂಪಾಯಿ ಮಾತ್ರ ಲೆಕ್ಕ. ಇದು ನನ್ನ ಸಂಪಾದನೆಯಲ್ಲಿ ಖುಷಿಯಾಗಿತ್ತು ಆ ದಿನ. ಈಗ ನಿತ್ಯ ನೆಗೆ ಬತ್ತು, ಬಟ್ ಆ ದಿನಲ್ಲಿ ಅದು ಭಯಂಕರ ಸಂತೋಷ, ಖುಷಿಯ ವಿಚಾರ. ಆಗ ನಾನು ಒಂದು ತಿಳ್ಕೊಂಡದ್ ಎಂತ ಹೇಳಿದ್ರೆ, ಜನ ಬಂದು ತುಂಬಾ ಅಪ್ರಿಶಿಯೇಟ್ ಮಾಡಿದ್ರು, ಅವಕ್ಕೆಲ್ಲ ಖುಷಿ ಆಯ್ತು. ಭಾರಿ ಲಾಯ್ಕ ಆಯ್ತು ಐಟಮ್ ಮಾಡಿ. ಹಂಗ ಅವರ ಆ ಅಪ್ರಿಶಿಯೇಟ್ ಒಂದು ತಗೊಂಡಿದ್ರೆ, ಒಳ್ಳೆ ಕ್ವಾಲಿಟಿ ಐಟಮ್ ಇಂದ ನಾವು ಮಾಡಿದ್ರೆ ಅಥವಾ ಮಾರಿದರೆ ಅದಕ್ಕೆ ಮಾರ್ಕೆಟ್ ಇದ್ದು ಮತ್ತೆ ಜನ ತಕೊಳ್ತಾವ್, ಪ್ರೋತ್ಸಾಹ ಮಾಡ್ತಾವ್ ಹೇಳುವಂತ ಒಂದು ಸ್ಟ್ರಾಂಗ್ ಒಂದು ಫೀಲಿಂಗ್ ಬಂತೆ ನನಗೆ. ಅದನ್ನು ಇಟ್ಟುಕೊಂಡು ಮತ್ತೆ ಅಮ್ಮ ಎನ್ನೊಟ್ಟಿಗೆ ಯಾವತ್ತೂ ಈ ಸ್ಟೂಡೆಂಟ್ ಲೈಫ್ ಇಲ್ಲಿ ಹಿಂಗೆ ಪ್ರತಿ ಸಮ್ಮರ್ ಕ್ಯಾಂಪ್ ಇದೆ ಎಲ್ಲೆಲ್ಲ ಈ ಹಿಂಗಿಪ್ಪ ಮೇಳಂಗ ಅವತ್ತು ಅಲ್ಲೆಲ್ಲ ಸ್ಟಾಲ್ ಹಾಕಲು ಶುರು ಮಾಡಿದೆ 2016ರಿಂದ. ಸೊ 17ರ ಹೊತ್ತಿಗೆ ಒಂದು ಕಾಲೇಜ್, ಸೈಂಟ್ ಅಲೋಸಿಯಸ್ ಕಾಲೇಜ್ ಎಂ.ಕಾಮ್ ಮುಗಿಸಿ ಒಂದು ಕೃಷಿ ಅಥವಾ ಕೃಷಿಗೆ ಸಂಬಂಧಪಟ್ಟದ ಎಂತ ಮಾಡಕೊಳ್ಳಿ ಮನೆಗೆ ಬಂದೆ. ಕೆಲಸಕ್ಕೂ ಇಲ್ಲ, 2 ಕೆಲಸ ಸಿಕ್ಕಿತ್ತು ಆಕ್ಚುಲಿ. ಕೆಲಸ ಬೇಡ ಇದೇ ಹಾಕೊಳ್ಳಿ ಆಯ್ತು, ಹಂಗೆ ಇದಕ್ಕೆ ಬಂದೆ. ಬಂದಪ್ಪಾಗ ಸೆಕೆಂಡ್ ಥಾಟೇ ಇಲ್ಲ ಅದರಲ್ಲಿ, ಮಾಡ್ತಾರೆ ನಮ್ಮ ಸ್ವಂತ ಏನಾರು ಮಾಡುದು. ಬಂದಪ್ಪಾಗ ಬೇರೆ ಬೇರೆ ಆಯಾಮಲ್ಲಿ ಆಲೋಚನೆ ಮಾಡಿದೆ. ಮನೆಯಲ್ಲಿ ನಮ್ಮ ಹತ್ರ ಬೊಂಡ ಇದ್ದು, ಚಿಕ್ಕು ಇದ್ದು, ಮಾವಿನ ಹಣ್ಣಿದ್ದು, ಹಲಸಿನ ಹಣ್ಣಿದ್ದು, ಎಷ್ಟೋ ಹಾಳಾಯ್ತು. ಎಷ್ಟೋ ನಾವು ದನಕ್ಕೆ ಹಾಕು, ಈಗ ಹಲಸಿನ ಹಣ್ಣೆಲ್ಲ ಕೊಚ್ಚಿ ದನಕ್ಕೆ ತಿಂಬಲ್ ಹಾಕೋದು. ಅದರೊಂದು ಪ್ರಾಡಕ್ಟ್ ಆಗಿ ಮಾಡಿದ್ರೆ, ನಾವೇ ಅದರ ಉಪಯೋಗ ಮಾಡಿದ್ರೆ ಅದರಲ್ಲಿ ಒಳ್ಳೆ ಪೈಸೆ ಇದ್ದು. ಬರೇ ಅಡಕೆ ಅಥವಾ ಇತರೆ ಅಡಕೆ, ತೆಂಗು, ಕೊಕ್ಕೋ, ಬಾಳೆ ಹೀಗೆ ನಾವು ಸಾಂಪ್ರದಾಯಿಕವಾಗಿ ಮಾಡ್ತಾ ಇಪ್ಪ ಕೃಷಿ ಹೊರತಾಗಿ ಅದರಲ್ಲೇ ಸಿಕ್ಕುವ ಆ ಎಂತ ನಮ್ಮ ಕೃಷಿ ಉತ್ಪನ್ನವ ಮೌಲ್ಯವರ್ಧನೆ ಮಾಡಿದ್ರೆ ಅದ್ರ ಲಾಭ ಜಾಸ್ತಿ ಇದ್ದೊಳ್ಳಿ ನನಗೆ ಕ್ಲಿಯರ್ ಆಗಿ ಒಂದು ತಪ್ಪಲೆ ಶುರು. ಅದಕ್ಕೆ ಸರಿಯಾಗಿ ನಾನು ಮಂಗ್ಳೂರ್ಲಿ ಸಾವಯವ ಗ್ರಾಹಕ ಬಳಗಾಳಿ ಹೇಳೋ ಸಂಸ್ಥೆ ಒಂದು ಸಾವಯವ ಸಂತೆ ಹೇಳಿ ಎಲ್ಲ ಮಾಡ್ತು. ಮತ್ತೆ ಹಿಂಗಿಪ್ಪ ಮೇಳಂಗ ಇದರಲ್ಲೆಲ್ಲ ನನ್ನ ಪ್ರಾಡಕ್ಟಿನ ತಕೊಂಡೋಗಿ ಮಾರ್ಲೆ ಶುರು ಮಾಡಿದೆ ಮನೆಯಿಂದ. ಸೊಪ್ಪುಗ ಇಂಥದೆಲ್ಲ ಅದೆಲ್ಲ ಇಲ್ಲರೆ ಸೊಪ್ಪು ಈಗ ಮನೆಯಲ್ಲಿ ನಾವು ಬಸಳೆ ನಾವು ಮನೆಗೆ ಮಾಡಿ ಹೆಚ್ಚಿರ್ತೀವಿ ಯಾವತ್ತದೆ, ಬಟ್ ಅದ ನಾವು ಮಾರ್ಲೇಳಿ ಯಾವತ್ತು ಹೋಪಲ್ಲ ಅಷ್ಟು ಕಮರ್ಷಿಯಲ್ ಆಗಿ ಮಾಡಕ್ಕಲ್ಲ ನಮ್ಮ ಯೋಚನೆ ಇರ್ತದೆ. ಬಟ್ ಒಂದು 4 ಕಟ್ಟು ಬಸಳೆ ಇದೆ, ಒಂದು 4 ಕೆಜಿ ನಕ್ಷತ್ರ ನೇರಳಿದೆ, ಪೇಟೆಗೆ ತಗೊಂಡೋದ್ರಕ್ಕೆ ಬೆಲೆ ಇದ್ದು ನಾವು ಹೋಗಿ ಪಾಪ ಪೆಟ್ರೋಲಿನ ಒಂದು ಪೈಸೆ ಇರೋದ್ರಲ್ಲೇ ಆವತ್ತು. ಹಿಂಗಿಪ್ಪ ಸಣ್ಣ ಸಣ್ಣ ಲೆಕ್ಕಾಚಾರ ದೊಡ್ಡ ದೊಡ್ಡ ಉಳಿತಾಯ ಯಾವತ್ತುಳಿ ಅದು ನಂಬುವ ಯಾವತ್ತದೆ. ಸೊ ಈ ಆಧಾರಲ್ಲಿ ಮಂಗಳೂರಲ್ಲಿ ಸಾವಯವ ಸಂತೆ ಅದಕ್ಕೆ ಪ್ರತಿದಿನ ಪುತ್ತೂರಿಗೆ ಬಪ್ಪಾಗ ವಾಟ್ಸ್ಆಪ್ ಅಲ್ಲಿ ಸ್ಟೇಟಸ್ ಹಾಕುದು, ಇಂಥದ್ದು ಯಾರ್ಯಾರು ಬೇಕಾಳಿ. ಕೆಲವರೆಲ್ಲ ವಾಟ್ಸ್ಆಪ್ ಸ್ಟೇಟಸ್ ನೋಡಿ ನಂಗೆ ಬೇಕು ಹೇಳಿ ಹಾಕೊಂಡಿತ್ತು, ಅವಕ್ಕೆ ಮನೆಗೆ ತಗೊಂಡೋಗಿ ಕೊಡುದು. ಹೇಳ್ರೆ ಪುತ್ತೂರು ಪೇಟೆಯಲ್ಲಿ ಇಪ್ಪ ಹಿಂಗಿಪ್ಪ ಒಂದು ಸಣ್ಣ ಸಣ್ಣ ಬಿಸ್ನೆಸ್ ಮಾಡಿಕೊಂಡಿತ್ತಿದೆ. ಅಷ್ಟಪ್ಪಾಗ ಎನ್ನ ಎನ್ನ ಅಕ್ಕನ ಗಂಡ ಭಾವ ಅವು ಮನೆಯಲ್ಲಿ ಇಲ್ಲಿ ಮುಡುಪಿನ ಹತ್ರ ಮಂಚಿ ಹೇಳುವಲ್ಲಿ ಅವು ಮನೆಯಲ್ಲಿ ಒಂದು ಐಸ್ ಕ್ರೀಮ್ ಎಲ್ಲ ಮಾಡಿಕೊಂಡಿತ್ತಿದ್ದವು. ಹಿಂಗೆ ಹಣ್ಣಿಂದವೇ ಐಸ್ ಕ್ರೀಮ್. ಅವು IT ಇಂಜಿನಿಯರ್, ಅವು ತುಂಬಾ ಅವರ ಕೆಲಸದಲ್ಲಿ ಅವಕ್ಕೆ ತುಂಬಾ ಸಮಯ ಬೇಕು. ಆ ಸಮಯದ ಇದಕ್ಕೆ ಕೊಟ್ಟೊಮ್ಮಲ್ಲಿ ಆಗಿಕೊಂಡಿತ್ತಿಲ್ಲ ಅವಕ್ಕೆ. ಹಂಗೆ ಅವು ಹೇಳಿದವು, ಇಲ್ಲ ಮರಿ ಈ ಯೂನಿಟಿನ ಈ ಐಸ್ ಕ್ರೀಮ್ ಮಿಷಿನ್ ಎಲ್ಲ ಕೊಡ್ತೇನೆ, ಯಾರು ಇದ್ದರೆ ಹೇಳೋಡಿ. ಸ್ವಲ್ಪ ನನಗೆ ಬಂದ ಐಡಿಯಾ ಅಂತ ಹೇಳಿದ್ರೆ ಆರಿಂಗೋ ಕೊಡುದಕ್ಕೆ ಆನೆ ಮಾಡ್ರಿ ಅಂತ ಹೇಳಿ ಆಗ್ತದೆ. ಹಂಗ ನಮಗೆ ಐಸ್ ಕ್ರೀಮ್ ತಿಂಬಲ್ಲಿ ಇಂಟ್ರೆಸ್ಟ್, ಮತ್ತೆ ಈ ಹಣ್ಣುಗಳಲ್ಲಿ ಬೇರೆ ಬೇರೆ ಐಟಮ್ ಮಾಡ್ಲೆಲ್ಲ ಇಂಟ್ರೆಸ್ಟ್. ಎಂತ ಎಕ್ಸ್ಪೆರಿಮೆಂಟ್ ನಾವು ಇದ್ರಲ್ಲೇ ಮಾಡುವ ಹೇಳಿ ಅದೆಲ್ಲ ಏನಾಗ ಕೊಡಿ ಹೇಳಿ ಹೇಳಿದೆ ನಾನು. ಹಂಗ ಅವು ಏನಾಗೆ ತಂದು ಕೊಟ್ಟವು. ಹಂಗೆ ಶುರುವಾದ್ದು ಮರಿಕೆ ನ್ಯಾಚುರಲ್ ಐಸ್ ಕ್ರೀಮ್. 2017 ಸೆಪ್ಟೆಂಬರ್ಲಿ ಶುರುವಾದ್ದು ಮರಿಕೆ ನ್ಯಾಚುರಲ್ ಐಸ್ ಕ್ರೀಮ್. ಹಂಗೆ ಅದರಲ್ಲಿ ಸುಮಾರು ಎಕ್ಸ್ಪೆರಿಮೆಂಟ್ ಮಾಡಿದೆಯಾ. ಫಸ್ಟಿಗೆಲ್ಲ ಘನಘೋರ ವೈಫಲ್ಯಂಗ 2-3 ಫಂಕ್ಷನ್ ಆರ್ಡರ್ ಎಲ್ಲ ಸಿಕ್ಕಿತ್ತು. ಐಸ್ ಕ್ರೀಮ್ ರುಚಿ ಇತ್ತು, ಬಟ್ ಐಸ್ ಕ್ರೀಮ್ ಟೆಕ್ಸ್ಚರ್ ಇಲ್ಲ, ಗಟ್ಟಿ ಗಟ್ಟಿ ಇತ್ತು. ಸುಮಾರು ಜನ ತಮಾಷೆ ಎಲ್ಲ ಮಾಡಿದವು. ಅಷ್ಟಪ್ಪಾಗ ತುಂಬಾ ಅಳುಕಾತು, ಹೆಂಗಪ್ಪ ನಾವು ಇದ್ರ ಮಾಡುದು. ಮತ್ತೆ ಅನ್ನೋದ್ರ ಸೀರಿಯಸ್ ಆಗಿ ತಕೊಂಡೆ. ನಾವು ಕೊಡ್ತಾರೆ ಜನಾಂಗಕ್ಕೆ ಹೆಂಗೆ ಬೇರೆ ಕಂಪನಿ ಐಸ್ ಕ್ರೀಮ್ ಕೊಡ್ತಾವು ಅದೇ ಕ್ವಾಲಿಟಿ ಕೊಡಬೇಕು, ಬಟ್ ನಮ್ಮದು ಕಾನ್ಸೆಪ್ಟ್ ಅಂತ ಹೇಳಿದ್ರೆ ಹಾಲು ಮತ್ತು ಹಣ್ಣು ಇರಕ್ಕೂಳಿ, ಯಾವುದೇ ಕಲರ್ ಎಸೆನ್ಸ್ ಪ್ರಿಸರ್ವೇಟಿವ್ಸ್ ಇಪ್ಪಲಾಗ
ನಿಜವಾದ ಹಾಲು, ನಿಜವಾದ ಹಣ್ಣಿಲೆ ಐಸ್ ಕ್ರೀಮ್ ಮಾಡಿಕೊಳ್ಳಿ. ಸೊ ಹಂಗಾಗಿ ಬೆಂಗಳೂರಿಗೆ ನನ್ನ ಅಪ್ಪನ ಒಬ್ರು ಭಾವ ಇದ್ರು. ಅವರ ಹೆಲ್ಪ್ ತಕೊಂಡು ಬೆಂಗಳೂರಲ್ಲಿ 3-4 ಕಂಪನಿ ವಿಸಿಟ್ ಮಾಡಿದೆ. ಪುತ್ತೂರ್ಲಿದೆ ಸಣ್ಣ ಅಲ್ಲೆಲ್ಲ ದೊಡ್ಡ ದೊಡ್ಡ ಸ್ಕೇಲಿನ ಆ ಸ್ಕೇಲಿನ ನಮಗೆ ಇಲ್ಲಿ ಅದರ ನಿರೀಕ್ಷೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಮತ್ತು ಆ ಸ್ಕೇಲಿನ ನಮಗೆ ಐಸ್ ಕ್ರೀಮ್ ಪ್ರೊಡಕ್ಷನ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಸಣ್ಣ ಸಣ್ಣ ಐಸ್ ಕ್ರೀಮ್ ಮಾಡೋ ಹೆಂಗೆ ಮಾಡ್ತಾವಳೆ ಎಲ್ಲ ನೋಡ್ಲೆ ನಮ್ಮ ಊರ್ಲಿ ಸುಮಾರು ಫ್ಯಾಕ್ಟ್ರಿಗೆಲ್ಲ ಹೋದೆ. ಅಥವಾ ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ ಅಲ್ಲಿ ಸುಮಾರು ವಿಷಯ ತಕೊಂಡ ಸಿಕ್ಕಿತ್ತು ನಮಗೆ. ಅದರಲ್ಲಿ ಐಸ್ ಕ್ರೀಮ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಅಲ್ಲಿ ಶುರು ಮಾಡಿದ್ದು ಮತ್ತೆ ನಾವು ದೇವರ ದಯೆಯಿಂದ ಹಿಂತಿರುಗಿ ನೋಡಿದ್ದೇ ಇಲ್ಲ. ಹಂತ ಹಂತವಾಗಿ ಅದರ ಬೆಳೆಸುತ್ತಾ ಈಗ ಒಳ್ಳೆ ರೀತಿಲಿ ನಡೀತಾ ಇದ್ದು ಮರಿಕೆ ಐಸ್ ಕ್ರೀಮ್ಸ್. ಹಂಗೆ ಈ ಐಸ್ ಕ್ರೀಮ್ ಮಾಡಿದ್ರೆ ಸಾಕ, ಮಾಡಿದ್ರೆ ಅದರ ಮಾರ್ಕೆಟ್ ಮಾಡಕ್ಕಲ್ಲ, ಅದಕ್ಕೆ ನಮ್ಮದೇ ಒಂದು ಅಡ್ರೆಸ್ ಬೇಕು ಅಥವಾ ಒಂದು ಅಂಗಡಿ ಬೇಕು ಹೇಳಿ ತುಂಬಾ ಕಡೆ ಅನ್ಸಿತ್ತು. ಆದ್ರೆ ಬರೇ ಐಸ್ ಕ್ರೀಮ್ ನ ಪಾರ್ಲರ್ ಅಂಗಡಿ ಮಾಡ್ಲಿಕ್ಕೆ ಧೈರ್ಯ ಸಾಕಾಯ್ತಲೆ. ಮತ್ತೆ ಪುನಃ ಅಪ್ಪನ ಹತ್ರವೇ ಪೈಸೆ ಕೇಳಕ್ಕು, ಅದೆಲ್ಲ ಇಷ್ಟ ಆತ್ಲೆ ನನಗೆ. ಎಷ್ಟು ಸತಿ ಕೇಳುದು ಅಪ್ಪನ ಹತ್ರ ಹೇಳಿ. ಐಸ್ ಕ್ರೀಮ್ ಸ್ಟಾರ್ಟ್ ಮಾಡ್ಲಿ ಅಪ್ಪ ತುಂಬಾ ಹೆಲ್ಪ್ ಮಾಡಿದ್ದು, ಪುನಃ ಅವ್ರ ಹತ್ರ ಕೇಳಕ್ಕಲ್ಲ, ಸರಿ ಆಯ್ತಲೆ. ಅದಕ್ಕೆ ಎಂತ ಮಾಡಿದೆ, ಪುತ್ತೂರ್ಲಿ ಒಂದು ಬರೀ ಐಸ್ ಕ್ರೀಮ್ ಅಂಗಡಿ ಮಾಡಲೆ ಸತ್ಯವಾಗಿ ಧೈರ್ಯ ಇತ್ತಿಲ್ಲ ಆಗ. ಹಾಗೆ ಒಂದು ಸಾವಯವ ನಮ್ಮ ಅಪ್ಪ ಎಲ್ಲ ಒಂದು 30-35 ವರ್ಷದಿಂದ ಸಾವಯವ ಕೃಷಿ ಮಾಡ್ತಾ ಇತ್ತಿದ್ದವು. ಅದರದ್ದೇ ಈಗ ಉತ್ಪನ್ನಗಳ ಬೇರೆ ಬೇರೆ ಕೃಷಿಕರ ಲೆವೆಲ್ಲಿ ಅಥವಾ ಸಣ್ಣಕ್ಕೆ ಪೇಟೆಯಲ್ಲಿ ಎಲ್ಲ ಅವರ ಸಂಸ್ಥೆಯ ಮೂಲಕ ಭಾರತೀಯ ಕಿಸಾನ್ ಸಂಘಗಳಿದ್ದು ಆ ಮೂಲಕ ಮಾರ್ಕೆಟ್ ಮಾಡಿಕೊಂಡಿದ್ದವು. ಸೊ ಈ ಅನುಭವ ಮತ್ತು ಅವರ ಫ್ರೆಂಡ್ಶಿಪ್, ಅಪ್ಪನ ಫ್ರೆಂಡ್ಶಿಪ್ ಇಲ್ಲಿ ಸುಮಾರು ಜನರ ಕಾಂಟ್ಯಾಕ್ಟ್ ಉಪಯೋಗ ಮಾಡಿಕೊಂಡು ಇಡೀ ಕರ್ನಾಟಕ ರಾಜ್ಯ ಒಂದು ರೌಂಡ್ ಹಾಕಿದೆ. ಅಂದ್ರೆ ನನ್ನ ಫ್ರೆಂಡ್ ಸೇರಿಕೊಂಡು ರೌಂಡ್ ಹಾಕಿದೆ. ಹಾಕಿ ಅಪ್ಪಾಗ ಬೇರೆ ಬೇರೆ ಊರ್ಲಿ ಬೇರೆ ಬೇರೆ ಸಾವಯವಲ್ಲಿ ಗ್ರೋಸರಿ ಬೆಳೆಯವರ, ಅಕ್ಕಿ ಬೆಳೆಯವರ, ಬೇರೆ ಹಣ್ಣು ಹಂಪಲ್ ತರಕಾರಿ ಬೆಳೆಯವರ ಪರಿಚಯ ಆಯ್ತು. ಆ ಪರಿಚಯಲ್ಲಿ ಇದನ್ನೆಲ್ಲ ತಕೊಂಡು ಬಂದು ನಮ್ಮ ಊರ್ಲಿ ಮಾರಿದ್ರೆ ಹೆಂಗ್ ಹೇಳಿ ಮರಿಕೆ ಸಾವಯವ ಮಳಿಗೆಯಲ್ಲಿ 2018 ಏಪ್ರಿಲ್ 9ಕ್ಕೆ ಸ್ಟಾರ್ಟ್ ಮಾಡಿದೆ. ಅಲ್ಲಿ ಎಂಗಳ ಐಸ್ ಕ್ರೀಮ್ ಮತ್ತೆ ಈ ಗ್ರೋಸರಿ ಐಟಮ್ ಇದನ್ನೆಲ್ಲ ಮಡಗಿದೆ. ಅಲ್ಲಿ ಗೊಂತಾದ್ ಎಂತ ಹೇಳಿದ್ರೆ ಇದಕ್ಕೆ ನಾವು ಸರಿಯಾಗಿ ಎಫರ್ಟ್ ಹಾಕಿದ್ರೆ ಡಿಮಾಂಡ್ ಇದ್ದೊಳಿ ಗೊಂತಾದ್. ಬಟ್ ಬಂದವರು ತುಂಬಾ ಚರ್ಚೆ ಮಾಡ್ತಾವ, ಅದ್ರ ಬಗ್ಗೆ ಕ್ವಶನ್ ಕೇಳ್ತಾವ, ಮಾಹಿತಿ ಬೇಕು ನಮಗೆ. ಸುಮ್ಮನೆ ಆಲ್ ಆಫ್ ಅ ಸಡನ್ ನಿಂಗ ಒಂದು ಐಟಮ್ ನ ತಂದು ಮಾರಿದ್ರೆ ಜನ ತಕೊಳ್ತಾವಿಲ್ಲ. ಅದು ನಂಬುವ ರೀತಿಯಲ್ಲಿ ನಾವು ಅವಕ್ಕೆ ಪ್ರೆಸೆಂಟ್ ಮಾಡಕ್ ಹೇಳಿದ್ರೆ ಅದು ನಿಜವಾದ ಸೋರ್ಸ್ ಎಲ್ಲಿಂದ ಬಂದದು, ಅದು ಯಾವ ರೀತಿ ಬೆಳೆತಾ ಇದ್ದವು, ಇದರ ಜನಾಂಗಕ್ಕೆ ನಂಬಿಕೆ ಬರಕಾದ್ರೆ ನಾವು ಸಬೂತ್ ಹೇಳಿದ್ರೆ ನಾವು ವಿಡಿಯೋ ಇದೆಲ್ಲ ಹೋದಪ್ಪಾಗ ಮಾಡಿದ್ದು ಅದೆಲ್ಲ ತೋರ್ಸಪ್ಪಾಗ ಜನಾಂಗಕ್ಕೆ ಅದರ ಮೇಲೆ ಒಂದು ನಂಬಿಕೆ ಬರ್ತದೆ. ಒಂದು ನಂಬಿಕೆ ಆಧಾರಲ್ಲಿ ಒಂದು ಉದ್ಯಮ ಬೆಳೆದರೆ ಮತ್ತೆ ಜನಾಂಗ ಬಂದು ಪ್ರಶ್ನೆ ಮಾಡಿದೆ. ಈಗ ಹೆಂಗಳ ಹತ್ರ ಬಂದು ಇದೆಲ್ಲಿ ಬೆಳೆದದ್ದು, ಯಾರು ಬೆಳೆದದ್ದು ಹೇಳಿ ಪ್ರಶ್ನೆ ಮಾಡ್ತಾ ಇಲ್ಲ. ಬಟ್ ಶುರು ಮಾಡುವಾಗ ಪ್ರತಿಯೊಬ್ಬರಿಗೂ ಸಹಜ ಹಳಿ ಅದು, ಅದರಲ್ಲಿ ಎಂತ ವಿಶೇಷ ಎಂತ ಇಲ್ಲ. ನಮಗೆ ಅದರ ಮೂಲ ಗೊತ್ತಿಲ್ಲ. ಮತ್ತೆ ಅದೊಂದು ಕಂಡುಕೊಂಡದ ಎಂತ ಹೇಳಿದ್ರೆ ಮೊದಲು ನಾವು ಬದಲಾಯಕು, ನಾವು ಅದರ ತಿನ್ನೆಕ್ಕು, ನಾವು ಸಾವಯವ ಉತ್ಪನ್ನ ಉಣ್ಣೆಕ್ಕು, ನಾವು ತಿನ್ನೆಕ್ಕು, ನಮ್ಮ ಮಕ್ಕಳು ಕೊಡಕ್ಕು, ನಮ್ಮ ಪರಿಚಯದವಕ್ಕೆ ನಮ್ಮ ಮನೆ ಕಾರ್ಯಕ್ರಮದಲ್ಲಿ 100ಕ್ಕೆ 100 ಸಾವಯವದ್ದೇ ಐಟಮ್ ಇಂದ ನಾವು ಉಣಬಡಿಸಿದ್ರೆ ನಾವು ಇನ್ನೊಬ್ಬರಿಗೆ ಹೇಳಕ್ಕು ಅಥವಾ ಇನ್ನೊಬ್ಬರಿಗೆ ನಾವು ಇಲ್ಲ ಆಗುದಿಲ್ಲ ಆಗ್ತದೆ ಹೇಳಿ ಹೇಳುದಾರ ನಾವು ಹೇಳಕ್ಕು. ಇದು ನಮಗೆ ಬೇಡ, ನಮಗೆ ಕಮ್ಮಿ ಲಾಯಕ್ಕು, ನಮಗೆ ಪೇಟೆದಾಯಕ್ಕು. ಜನಾಂಗ ಮಾತ್ರ ನಮ್ಮ ಹತ್ರ ತಕೊಂಡು ಹೋಗ್ಕೊಳ್ಳಿ ನಾವು ಎಕ್ಸ್ಪೆಕ್ಟ್ ಮಾಡಿದ್ರೆ ನಾವು ಉದ್ಯಮಲ್ಲಿ ಅಥವಾ ಒಂದು ಮನಸ್ಸಿಂದ ಅದರ ಸಕ್ಸಸ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಇಂಥ ವಿಷಯ ಹಂಗೆಲ್ಲ ನಾನು ಅರ್ಥ ಮಾಡಿಕೊಂಡೆ. ಸೊ ಬದಲಾವಣೆ ನಮ್ಮಿಂದ, ನಾವು ಬದಲಾದ್ರೆ ಊರಿನ ಬೇರೆಯವ್ರ ಹತ್ರ ನಾವು ಹೇಳಲಾಗುತ್ತು. ನಮಗೆ ಬದಲಾವಣೆ ಬೇಡಾದ್ರೆ ನಾವು ಇನ್ನೊಬ್ರ ಹೆಂಗ್ ಹೇಳುದು? ಸೊ ಇದನ್ನೆಲ್ಲ ಹಂತ ಹಂತವಾಗಿ ಒಂದೊಂದೇ ವಿಷಯಗಳ ಕಲ್ತು ಆಮೇಲೆ ಹೆಂಗೋ ಕೊರೋನಾ ಬಾರಿ ಎಲ್ಲರಿಗೆ ಎಷ್ಟು ಶಾಪ ಆಯ್ದ ಗೊತ್ತಿಲ್ಲ. ಕೊರೋನಾದಂತ ಒಂದು ದೊಡ್ಡ ವರ ಹೆಂಗೋ ಬೇರೆ ಸಿಕ್ಕಿದ್ಲೆ. ಐಸ್ ಕ್ರೀಮ್ ನ ವಿಷಯದಲ್ಲಿ ತುಂಬಾ ಪೆಟ್ಟು ಬಿದ್ದಿದ್ದು. ಐಸ್ ಕ್ರೀಮ್ ಎಷ್ಟೋ ಫಂಕ್ಷನ್ ಗೆ ಜಾತ್ರೆಗೆ ಹೋಗಿ ಮಾಡಿದ ಐಸ್ ಕ್ರೀಮ್ ಎಷ್ಟೋ ಲಕ್ಷದ ಐಸ್ ಕ್ರೀಮ್ ಹಿಂಗ ಬಿಸಾಡಿದ್ದೆ, ತುಂಬಾ ಪೆಟ್ಟಾಯ್ತು. ಬಟ್ ಎಂಗಳ ಸಾವಯವ ಮಳಿಗೆ ಅದು ಬೆಳೆದದೇ ಆಕ್ಚುಲಿ ಕೊರೋನಾ ಅಂತ ಹೇಳಕ್ ಎಲ್ಲರಿಗೂ ಆರೋಗ್ಯದ ಬಗ್ಗೆ ಕಾಳಜಿ, ಮತ್ತೆ ಒಳ್ಳೇದು ಏಕೆ ತಿನ್ಬೇಕು, ಇಮ್ಯುನಿಟಿ ಏಕೆ ಇರಬೇಕು ಬಾಡಿಲಿ, ಬರೇ ಮಾತ್ರೆ ತಿಂಬದಲ್ಲ, ನಮ್ಮ ಸತ್ವ ಒಳಂದ ಬರೆಕೊಡಿ ಹೇಳುವಂತ ಬಗ್ಗೆ ಜನಾಂಗಕ್ಕೆ ಜಾಗೃತಿ ಮೂಡಿತ್ತು. ಸೊ ಈ ಕಾರಣಕ್ಕಾಗಿ ಹೆಂಗೋಗೆ 2020 ಕೊರೋನಾ ನಂತರ ತುಂಬಾ ಜನಾಂಗಕ್ಕೆ ಇದರ ಬಗ್ಗೆ ಕಾಳಜಿ ಬಂದ ಕಾರಣ ಆಮೇಲೆ ಹೆಂಗ ಬಿಸ್ನೆಸ್ ವೈಸ್ ಮಾತಾಡ್ತಾರೆ, ಒಳ್ಳೆ ರೀತಿಯಲ್ಲಿ ಗ್ರೋ ಆಯ್ತು. ಆಮೇಲೆ 2022 ಪರಿಸ್ಥಿತಿಗೆ ತಿಳಿಯಾದವು. 2 ವರ್ಷ ಐಸ್ ಕ್ರೀಮ್ ಬಿಸ್ನೆಸ್ ತುಂಬಾ ಡಲ್ ಇತ್ತು. ಆಮೇಲೆ ಎಲ್ಲ ನಾರ್ಮಲ್ ಆಗಿ ಈಗ ದೇವರಿಂದ ಒಳ್ಳೆ ರೀತಿಲಿ ಮರಿಕೆ ಅದ ಹೆಂಗ ಏಳ್ಮುಡಿ ಹತ್ರ ಮರಿಕೆ ಸಾವಯವ ಮಳಿಗೆ ಐಸ್ ಕ್ರೀಮ್ ಇಂದ ಒಂದು ಟೇಕ್ ಅವೇ ಹೇಳ್ರೆ ಮನೆಗೆ ತಕೊಂಡು ಹೋಗುವಂತ ಒಂದು ವ್ಯವಸ್ಥೆ ಎಲ್ಲ ಮಾಡಿಟ್ಟಿದೆ. ಸೊ ಅದು ಹಂತ ಹಂತವಾಗಿ ಬೆಳೆದು ಈಗ APMC ರೋಡ್ ಇಲ್ಲಿ ಆದರ್ಶ ಆಸ್ಪತ್ರೆ ಎದುರು ತ್ರಿನೇತ್ರ ಕಾಂಪ್ಲೆಕ್ಸ್ ಹೇಳಿ
ಇಲ್ಲಿ ನಮ್ಮದೇ ಸ್ವಂತ ಜಾಗೆಯಲ್ಲಿ ಸ್ವಂತ ಕೋಣೆಯಲ್ಲಿ ಮರಿಕೆ ಐಸ್ ಕ್ರೀಮ್ ಇದು ಮರಿಕೆಸ್ ಬೋಟ್ ಹೌಸ್ ಅಲ್ಲಿ ಹೇಳುವಂತ ಒಂದು ಎಕ್ಸ್ಕ್ಲೂಸಿವ್ ನ್ಯಾಚುರಲ್ ಐಸ್ ಕ್ರೀಮ್ ಮತ್ತು ಸಂಡೇಸ್ ಸಿಕ್ಕುವಂತ ಮತ್ತೆ ಆದಷ್ಟು ಹೆಲ್ದಿ ಫುಡ್ ಪ್ರಾಡಕ್ಟ್ಸ್ ಸಿಗುವಂತ ಈಗ ಕೆಫೆಯಲ್ಲಿ ಬೇರೆ ಬೇರೆ ಸ್ನಾಕ್ಸ್ ಸ್ಯಾಂಡ್ವಿಚ್ ಅದು ಇದೆಲ್ಲ ಮಾಡ್ತೇವೆ. ಸೊ ಬ್ರೆಡ್ ನಾರ್ಮಲ್ ಬ್ರೆಡ್ ಅದ್ರಲ್ಲಿ ಗೋಧಿಯ ಬ್ರೆಡ್ ಎಲ್ಲ ಟ್ರೈ ಮಾಡಿದೆ, ಅದಷ್ಟು ಲಾಯ್ಕ್ ಆಗ್ತಿಲ್ಲ, ಡ್ರೈ ಅನ್ಸುತ್ತು. ಬ್ರೆಡ್ ಮೈದದ್ದೇ, ಬಟ್ ಅದಕ್ಕೆ ಪ್ರತಿಯೊಂದು ಉಪಯೋಗಿಸೋ ಚಟ್ನಿ ಆದಿಕ್ಕು, ಪಲ್ಯ ಆದಿಕ್ಕು, ಸಾಸ್ ಆದಿಕ್ಕು, ಚಟ್ನಿಗಾದಿಕ್ಕು ಎಲ್ಲವೂ ಸಹ ಒಳ್ಳೆ ರುಚಿ ಇದ್ದು, ಬಟ್ ಎಲ್ಲವೂ ನಾವೇ ತಯಾರು ಮಾಡುವಂತ, ಯಾವುದೇ ರೆಡಿಮೇಡ್ ಸಾಸಸ್ ಅಥವಾ ಪ್ರೀ ಕುಕ್ಡ್ ಅಂತ ತಂದು ಮಾಡ್ತಿಲ್ಲ, ಎಲ್ಲ ಹೆಂಗಳೇ ತಯಾರು ಮಾಡಿ ಮಾಡುವಂತದ್ದು. ಹಿಂಗೆ ಒಂದು ಕಾನ್ಸೆಪ್ಟ್ಲಿ ಆದಷ್ಟು ಹೆಲ್ದಿ ಫುಡ್ ಕೊಡೋ ಕಾನ್ಸೆಪ್ಟ್ಲಿ ದ ಬೋಟ್ ಹೌಸ್ ಅಲ್ಲಿ ಹೇಳೋ ಒಂದು ಕೆಫೆ, ಮರಿಕೆ ಸಾವಯವ ಮಳಿಗೆದು ಒಂದು ಸೂಪರ್ ಮಾರ್ಕೆಟ್ ರೀತಿಲಿ ಒಂದು ಅಂಗಡಿ, ಮತ್ತೆ ಹೆಂಗಣದೆ ಒಂದು ಗಿಫ್ಟಿಂಗ್ ಗೋಸ್ಕರ ಇಲ್ಲಿ ಬಂದ ತಕೊಂಡೋಪಲ್ಲ ಕೇಳ್ತಾವ, ಓಕೆ ಗಿಫ್ಟಿಂಗ್ ಗೋಸ್ಕರ ಮರಿಕೇಸ್ ಪ್ಯಾರಡೈಸ್ ಹೇಳುವಂತ ಒಂದು ಡ್ರೈ ಫ್ರೂಟ್ ಶಾಪ್ ಹಿಂಗೆ ಈಗ ಸೆಟಪ್ ಮಾಡಿ ಬೇರೆ ಬೇರೆ ಊರಿಗೆ ಹೋಲ್ಸೇಲ್ ಆಗಿ, ಮತ್ತೆ ಮನೇಲಿ ಐಸ್ ಕ್ರೀಮ್ ನೊಟ್ಟಿಗೆ ಹಿಂಗ ಸ್ವೀಟ್ಸ್ ಸ್ಟಾರ್ಟ್ ಮಾಡಿದೆ. ಬಾಳೆಹಣ್ಣು ಹಲ್ವಾ, ಗೋಧಿ ಹಲ್ವಾ, ಹಲಸಿನ ಹಣ್ಣು ಹಲ್ವಾ, ಪಂಚರತ್ನ ಬರ್ಫಿ, ಮೈಸೂರು ಪಾಕ್, ಹಿಂಗೆ ನಮ್ಮ ಟ್ರೆಡಿಷನಲ್ ಹವ್ಯಕ ಖಾದ್ಯಗಳ ಒಂದು ಪ್ರಿಪರೇಷನ್ ಮಾಡುವಂತ ಒಂದು ವ್ಯವಸ್ಥೆ ಕೂಡ ಮಾಡಿಕೊಂಡಿದೆ. ಈ ತರಲ್ಲಿ ನಡೀತಾ ಇತ್ತು. ಇಂದು ಅಂಬಗ ಐಸ್ ಕ್ರೀಮಲ್ಲಿ ಯಾವ ಫ್ಲೇವರ್, ಎಷ್ಟು ಫ್ಲೇವರ್ಲಿ ಅವೈಲೇಬಲ್ ಇದ್ದು? ಹೆಂಗ ಮಾಡ್ಲೆ ಆಕ್ಚುಲಿ ಒಂದು 20 ರಿಂದ 25 ಫ್ಲೇವರ್ಸ್ ವರೆಗೆ ಮಾಡಿದ್ದೆ. ಬಟ್ ಹೆಂಗಳದ್ದು ಹೆಂಗ ಹೇಳಿದ್ರೆ ವರ್ಷದ ಉದ್ದಕ್ಕೂ ಸಹ ಒಂದು 12 ರಿಂದ 15 ಫ್ಲೇವರ್ ಎನಿ ಸೀಸನ್ ಅಲ್ಲಿ, ಎಲ್ಲಾ ಸೀಸನ್ ಅಲ್ಲಿ ಬೇಕು ಹೇಳುವಂತದ್ದು ಹೆಂಗಳ ಉದ್ದೇಶ. ಇದಕ್ಕೋಸ್ಕರ ಈಗ ಹೈ ಡಿಮಾಂಡ್ ಹೇಳಿ ಮಾವಿನ ಹಣ್ಣು, ಬೊಂಡ, ಚಿಕ್ಕು ಇದೆಲ್ಲ ನಿಂಗೆ ವರ್ಷ ಇಡೀ ಕೇಳ್ತಾವ. ಅದಕ್ಕೆ ಬೇಕಾಗಿ ಹಿಂಗ ಸೀಸನ್ಲಿ ಹಣ್ಣಿನ ಪ್ರೋಸೆಸ್ ಮಾಡಿ, ಈಗ ನಿಂಗೆ ಬೇಸಿಗೆಯಲ್ಲಿ ಬೊಂಡ ಬೇಕೊಳ್ರೆ ಐಸ್ ಕ್ರೀಮ್ ನ ಕ್ವಾಲಿಟಿ ಬೊಂಡ ಸಿಕ್ಕುತ್ತಿಲ್ಲ, ಅದೇ ನಿಂಗೆ ಡಿಸೆಂಬರ್ ಜನವರಿ ಒಳ್ಳೆ ಬೊಂಡ ಸಿಕ್ಕುತ್ತೆ. ಆ ಟೈಮಲ್ಲಿ ಹೆಂಗ ಮನೆಯಲ್ಲಿ ಆಗದಿಕ್ಕು ಅಥವಾ ಯಾರ ತಕೊಳ್ತಾರೆ ಅದಕ್ಕೂ ಎಲ್ಲ ಬೊಂಡ ತೆಗೆದು ಪ್ರೋಸೆಸ್ ಮಾಡಿ ಫ್ರೋಸನ್ ಮಾಡಿ ಮಾಡಿಕೊಳ್ತೇವೆ. ಚಿಕ್ಕು ಕೂಡ ಹಂಗೆ, ಈಗೆಲ್ಲ ನಿಂಗೆ ಚಿಕ್ಕು ಸಾಧಾರಣ 9 ತಿಂಗಳು ಸಿಕ್ಕುವ ಹಣ್ಣು, ಹಂಗ ಚಿಕ್ಕಿನ ಹೆಂಗ ಸ್ಟೋರ್ ಬೇಕಾದಷ್ಟೇ ಮಾಡಿಕೊಂಬಂದು, ಮಾವಿನ ಹಣ್ಣೆಲ್ಲ ಒಂದು 4 ತಿಂಗಳು ಬೇಕಾದಂಗೆ ಸಿಕ್ಕುತ್ತು, ಆಗ ಇಡೀ ವರ್ಷಕ್ಕೆ ಬೇಕಾದ್ರೆ ಸ್ಟೋರ್ ಮಾಡಿ ಮಾಡಿಕೊಂಬದು. ಹಾಗೆ ಮಾವಿನ ಹಣ್ಣು, ಬೊಂಡ, ಹಲಸಿನ ಹಣ್ಣು, ಚಿಕ್ಕು, ಆಮೇಲೆ ನೇರಳೆ ಹಣ್ಣು, ನಮ್ಮ ಕಾಲಾ ಜಾಮೂನ್ ನೇರಳೆ ಹಣ್ಣು, ಸ್ಟ್ರಾಬೆರಿ ಕೂಡ ಹಂಗೆ ಸೀಸನ್ ಫ್ರೋಸನ್ ಮಾಡಿ ಮಾಡಿಕೊಳ್ತೇವೆ. ಬಟರ್ ಫ್ರೂಟ್, ಆಮೇಲೆ ಕಾಜು ಕಿಸ್ಮಿಸ್, ರೋಸ್ಟೆಡ್ ಆಲ್ಮಂಡ್, ಮತ್ತೆ ಬೇರೆ ಬೇರೆ ಅದರಲ್ಲಿ ಕಾಂಬಿನೇಷನ್ಸ್. ಖರ್ಜೂರ, ಈಗ ಶುಗರ್ ಪೇಷಂಟ್ಸ್ ಇರ್ತಾವ, ಅವಕ್ಕೆ ಐಸ್ ಕ್ರೀಮ್ ತಿಂಬಲ್ ತುಂಬಾ ಆಸೆ ಆವತ್ತು, ಬಟ್ ನಿಮಗೆ ಐಸ್ ಕ್ರೀಮ್ ತಿಂಬಲ್ ಆವತ್ಲೆ, ಅವಕ್ಕೆ ಬೆಲ್ಲ ಅದಕ್ಕೂ ಸಕ್ಕರೆ ಅದಕ್ಕೂ ತಿಂದರೆ ಶುಗರ್, ಅವಕ್ಕೋಸ್ಕರ ಖರ್ಜೂರ, ಪ್ರೀಮಿಯಂ ಖರ್ಜೂರ ಹಾಕಿ, ಶುಗರ್ ಕೋಟೆಡ್ ಖರ್ಜೂರ ಅಲ್ಲ, ನಿಂಗೆ ಕಿಮಿಯಾ ಡೇಟ್ಸ್ ಹೇಳಿ ಹೇಳ್ತಾವ, ಅದರಿಂದ ಮೇಲಣದ್ದು. ಸೊ ಅದ್ರ ಆ ಗ್ರೇಡಿನ ಒಳ್ಳೆ ಗ್ರೇಡ್ ನ ಖರ್ಜೂರ ಹಾಕಿ, ಅವಕ್ಕೆ ಬರೇ ಹಾಲು ಮತ್ತೆ ಖರ್ಜೂರ ಹಾಕಿ ಶುಗರ್ ಫ್ರೀ ಐಸ್ ಕ್ರೀಮ್ ಮಾಡಿ ಕೊಡ್ತೇವೆ. ಆಮೇಲೆ ಬೆಲ್ಲಲ್ಲಿ ಬಾಳೆಹಣ್ಣು ರಸಾಯನ, ಮತ್ತೆ ನಿಂಗೆ ಹಾಲ್ಬಾಯಿ ಫ್ಲೇವರ್, ಹಿಂಗೆ ಬೇರೆ ಬೇರೆ ಹಿಂಗೆ ನಮ್ಮ ನ್ಯಾಚುರಲ್ ಫ್ಲೇವರ್ಸ್ ಮಾಡ್ತೇವೆ. ಅದಾದ ಅಡಕೆದು, ನಾವು ಕೃಷಿಕರಾಗಿ ಅಡಕೆದು ಒಂದು ಐಸ್ ಕ್ರೀಮು, ವೀಳ್ಯದೆಲೆ ಐಸ್ ಕ್ರೀಮು, ಗಾಂಧಾರಿ ಮೆಣಸಿನ ಐಸ್ ಕ್ರೀಮು, ಖಾರ ಬೇಕು ಹೇಳುವಕ್ಕೆ ಗಾಂಧಾರಿ ಮೆಣಸಿನ ಐಸ್ ಕ್ರೀಮು, ಈಗ ಹೊಸತ್ತು ಇಂಟ್ರೊಡ್ಯೂಸ್ ಆಗ್ತಾ ಇಪ್ಪದು ಗೇರು ಹಣ್ಣಿನ ಐಸ್ ಕ್ರೀಮು. ಈ ತರಲ್ಲಿ ಐಸ್ ಕ್ರೀಮ್ ಫ್ಲೇವರ್ಸ್ ಮಾಡ್ತಾ ಇದ್ದೆ. ಈಗ ಅದೇ ನಿಂಗ ಹೇಳಿದೆ, ಈಗ ಫ್ರೂಟ್ಸ್ ಆದ್ರೆ ನಾವ್ ಎಕ್ಸ್ಪೆಕ್ಟ್ ಮಾಡ್ಲಕ್ಕು, ಈ ಅಡಕೆಯ ಒಂದು ಐಸ್ ಕ್ರೀಮ್ ನಿಂಗ ಶುರು ಮಾಡಿಯಪ್ಪಾಗ ರೆಸ್ಪಾನ್ಸ್ ಹೆಂಗಿತ್ತಿದ್ದು, ಹಾಗೆ ಈ ಆಲೋಚನೆ ನಿಂಗ ಬಂದ ಹೆಂಗೆ? ಅಡಕೆದು ಒಂದು ಎಂತ ಹೇಳಿದ್ರೆ, ಒಂದು ಕ್ಯಾಂಪ್ಕೋದ ಒಂದು ಸ್ಪಾನ್ಸರ್ಶಿಪ್ ಇಲ್ಲಿ ಒಂದು ಕಾರ್ಯಕ್ರಮ ಎಂತ ಇತ್ತು. ಸೊ ಕ್ಯಾಂಪ್ಕೋದ ಅಧ್ಯಕ್ಷರಿಗೆ ಐಸ್ ಕ್ರೀಮ್ ತಿನ್ಸಿ ಕುಳಿತು ನನಗೆ ಮಾಮೂಲಿ ಐಸ್ ಕ್ರೀಮ್ ನ ಹೇಳಿದ್ರೆ ಅದೆಲ್ಲ ಕಡೆ ಸಿಗ್ತದೆ ಹೇಳಿ ಹೇಳ್ತಾವ ಅವು. ಹಂಗಾಗಿ ಎಂತ ಒಂದು ಸ್ಪೆಷಲ್ ಆಯ್ಕಲ್ಲ, ಹಂಗಾಗಿ ಅಡಕೆ ಐಸ್ ಕ್ರೀಮ್ ಮಾಡಕೊಳ್ಳಿ, ಹಂಗ ಅಡಕೆ ಐಸ್ ಕ್ರೀಮ್ ಮಾಡಿದ್ರೆ ನಮ್ಮ ಚಾಲಿ ಅಡಕೆ ಅಥವಾ ನಾವು ಗೋಟ ಅಡಕೆ ಹೇಳಿ ಅಂತ ಹೇಳ್ತೇವೆ, ನಾವು ಒಣಗಿಸಿ ಆದ ಮೇಲೆ ಇಪ್ಪ ಅಡಕೆ, ಅದು ತುಂಬಾ ಕನರ್ತು, ಮತ್ತೆ ಅದರ ತಿಂಬಲೆಲ್ಲ ಬಾಯಿಗೆ ಸಿಕ್ಕಿರೆಲ್ಲ ತುಂಬಾ ಕಸವಾಯ್ತು, ಮತ್ತೆ ಕೆಲವರಿಗೆ ಅಡಕೆ ತಿಂದರೆ ತಲೆ ತಿರುಗುತ್ತು, ಎಲ್ಲರಿಗೂ ಇಷ್ಟ ಆಗುತ್ತಿಲ್ಲ ಅಡಕೆ. ಅದಕ್ಕೆ ಯೋಚನೆ ಮಾಡಿ ಅಪ್ಪಾಗ ನಮ್ಮ ಇವು ವಿಟ್ಲದ ಹತ್ರ ಒಂದು ಅಡಕೆದು ಸಿರಪ್ ಮಾಡ್ತಾವಳಿಗೆ ಗೊತ್ತಾಯ್ತು. ಹಂಗೆ ಅವ್ರ ಹತ್ರ ಎಲ್ಲ ಕೇಳಿ ಅಪ್ಪಾಗ ಈ ಎಳೆ ಅಡಕೆಯ ನಾವು ಉತ್ತರ ಶಿರ್ಸಿ ಹೊಡೆಯಲ್ಲೆಲ್ಲ ಹಸುರಿಪ್ಪಗಳ ಅಡಕೆ ತೆಗೆದು ಅದರ ಬೇಯಿಸಿ ಅವು ಗೋಟು ಮಾಡುದು, ಅದರ ಒಣಗಿಸುದು. ಸೊ ಹಂಗಾಗಿ ಆ ಅಡಕೆ ಚೊಗರು ಮಾತ್ರ ಬೇಕಪ್ಪ, ಅದು ತಲೆಗೆ ಬಡಿಯಲಾಗ ಹಂಗಿಪ್ಪ ಒಂದು ಕಾಂಬಿನೇಷನ್ ಮಾಡಿ ಕುಳಿ ಆಯ್ತು. ಹಂಗಿಪ್ಪ ಕಾಂಬಿನೇಷನ್ ಮಾಡುದು ಹೆಂಗೆ ಹೇಳಿ ಯೋಚನೆ ಮಾಡುವಾಗ ಎಳೆ ಅಡಕೆದು ನಾವು ಕಷಾಯ ಮಾಡುದು ಹೆಂಗೆ ಹೇಳ, ಹಂಗೆ ಎಳೆ ಅಡಕೆದು ಕಷಾಯ ಎಲ್ಲ ಮಾಡಿ
ಅದಕ್ಕೆ ಹ್ಮ್ ಕ್ಯಾಂಪ್ಕೊದ್ದು ಕಾಜು ಸೂಪರ್ ಹೇಳಿ ಸೊ ಅದರ ನಮಗೆ ತಿಂದರೆ ಅಷ್ಟು ತಲೆ ಅದೆಂತ ಕೇಳಿದ್ರೆ ಅದು ಹಸಿ ಅಡಕೆ. ಸೊ ಹಂಗಾಗಿ ಹ್ಮ್ ಈ ಅಡಕೆ ಒಟ್ಟಿಗೆ ಅದು ಫುಲ್ ಹ್ಮ್ ಪಾನ್ ಫ್ಲೇವರ್ ಬೇಕು ಹೇಳಿದ್ರೆ ವೀಳ್ಯದೆಲೆ ಅಡಕೆ ಆ ಒಂದು ಊಟ ಆದ ಮತ್ತೆ ನಾವು ಐಸ್ ಕ್ರೀಮ್ ತಿನ್ನೋದು ಸಾಧಾರಣವಾಗಿ ಫಂಕ್ಷನ್ ಎಲ್ಲ. ಸೊ ಹ್ಮ್ ಊಟ ಆದ ಮೇಲೆ ಎಲ್ಲ ಅಡಕೆ ತಿಂತಾವ್ ನಮ್ಮ ಅಜ್ಜಂದ್ರು. ಸೊ ಆ ಹ್ಮ್ ಒಂದು ಫ್ಲೇವರ್ ಐಸ್ ಕ್ರೀಮ್ ಅಲ್ಲಿ ಬರಕ್ಕೆ ಹಂಗ ವೀಳ್ಯದೆಲೆ ಅಡಕೆ ಅದಕ್ಕೆ ವೀಳ್ಯದೆಲೆಗೂ ಹಾಕಿಕೊಂಡು ಹ್ಮ್ ಅಡಕೆದು ಈ ತರ ಕೊಟ್ಟು ಒಂದು ಮಾಡಿದ್ದು ಅದು ಕಲರ್ದೇ ಹಂಗೆ ವೀಳ್ಯದೆಲೆ ತಿಂದ ಮೇಲೆ ಬಾಯಿಲಿ ಎಂತ ಕಲರ್ ಬತ್ತು ಹ್ಮ್ ಆ ಕಲರ್ ನಮಗೆ ಹ್ಮ್ ಐಸ್ ಕ್ರೀಮ್ ಅಲ್ಲಿ ಕಾಂಬಲ್ಲಿ ಸಿಕ್ಕುದು. ಹ್ಮ್ ಟೇಸ್ಟ್ ದೇ ಹಂಗೆ ರಜ್ಜ ಚೊಗರು ಆ, ಹ್ಮ್ ಮತ್ತೆ ಆ ಸ್ವೀಟ್ನೆಸ್ ಎಲ್ಲ ಅದು ಒಳ್ಳೆ ಕಾಂಬಿನೇಷನ್. ಕ್ಯಾಂಪ್ಕೋದ ಅಧ್ಯಕ್ಷರಿಗೆ ಭಾರಿ ಖುಷಿ ಆಯ್ತು. ಹಂಗೆ ಹ್ಮ್ ಅವಕ್ಕೆ ಖುಷಿ ಆತಲ್ಲ ಹೇಳಿ ಮತ್ತೆ ಹೆಂಗ ಫಂಕ್ಷನ್ ಇಂಟ್ರೊಡ್ಯೂಸ್ ಮಾಡಿದೆ. ಯೂಶುವಲಿ ಎಲ್ಲರೂ ಬೇಡ ಹೇಳಿ ಹೇಳ್ತಾವ್, ಬೇಡ ಹ್ಮ್ ಬೇಡ ಅಡಕೆದು ಬೇಡ ಅದು ಮಕ್ಕ ತಿಂತಾವ ಇಲ್ಲ ಹೇಳಿ. ಹ್ಮ್ ಬಟ್ ಒಂದರೆ ಟೇಸ್ಟ್ ನೋಡಿದ್ರೆ ಆಮೇಲೆ ಹೆಂಗೆ ಹ್ಮ್ 2,000 3,000 ಜನರ ಫಂಕ್ಷನ್ ಅಡಕೆ ಐಸ್ ಕ್ರೀಮ್ ಮಾತ್ರ ಕೊಟ್ಟದು ಇದ್ದು, ಮಕ್ಕಳು ತುಂಬಾ ಹ್ಮ್ ಖುಷಿಲಿ ತಿಂದದು ಇದ್ದು. ಹ್ಮ್ So ಹಂಗಾಗಿ ಹೆಂಗ ಚಾಕ್ಲೇಟ್ ಕೊಕ್ಕೋ ಬೀಜದಿಂದ ಚಾಕ್ಲೇಟ್ ಐಸ್ ಕ್ರೀಮ್ ಮಾಡ್ತೀನಿ. ಯೂಶುವಲಿ ಕೊಕ್ಕೋ ಆಡ್ರೆ ನಿಂಗೋಗಿ ಅದರಿಂದ ಕೊಕ್ಕೋ ಬಟರ್ ತೆಗದ ಹ್ಮ್ ಚಾಕ್ಲೇಟ್ ಪೇಸ್ಟ್ ಇಂದ ಎಲ್ಲರೂ ಐಸ್ ಕ್ರೀಮ್ ಮಾಡೋದು. ಬಟ್ ಹೆಂಗ ರಿಯಲ್ ಕೊಕ್ಕೋ ಬೀಜದಿಂದ ಮಾಡ್ತೇವೆ. ಸೊ ಹಂಗಾಗಿ ಹ್ಮ್ ಅದರ ಪರಿಮಳವೇ ಬೇರೆ. ಆ ಹ್ಮ್ ಮಕ್ಕಳಾಗಲಿ ದೊಡ್ಡವಾಗಲಿ ಎಲ್ಲರೂ ಖುಷಿ ಪಡುವಂತ ಐಟಮ್. ಹ್ಮ್ ನಾವು ಯೋಚನೆ ಹೆಂಗೆ ಹೇಳ್ರೆ ಹ್ಮ್ ನಾವು ಕೊಟ್ಟದು ಅದು ಸಾಂಪ್ರದಾಯಿಕವಾಗಿರಬೇಕು, ಬಾಯಿಗೆ ರುಚಿ ಆಯ್ಕೊಳ್ಳಿ. ಹ್ಮ್ ಹ್ಮ್ ಕಾಮನ್ ಎಲ್ಲರೂ ಮಾಡುವಂತದ್ದು ನಾವು ಮಾಡಿದ್ರೆ ನಮ್ಮದು ಒಳ್ಳೆ ಎಂತ ಇದ್ದು. ನಾವು ಹ್ಮ್ ಈಗ ಮಾವಿನ ಹಣ್ಣು ಫ್ಲೇವರ್ ಎಲ್ಲರೂ ಕೊಡ್ತಾವ್, ಬಟ್ ಆ ಮಾವಿನ ಹಣ್ಣಲ್ಲಿ ನಿಜ ಕಾಟು ಮಾವಿನ ಹಣ್ಣ ನಾವು ಐಸ್ ಕ್ರೀಮ್ ಕೊಟ್ರೆ ನಾವು ಹ್ಮ್ ಮನೆಯಲ್ಲಿ ಸಣ್ಣ ದಿಪ್ಪಗೆ ಎಂತ ತಿಂದದ್ದು ಆ ಟೇಸ್ಟಿನ ಜನಂಗ ಕೊಡ್ಲಾ ನೋಡಿ. ಸೊ ಇದು ನಮ್ಮ ಹ್ಮ್ ಕಾನ್ಸೆಪ್ಟ್. ಈಗ ಪ್ರೊಡಕ್ಷನ್ ನಿಂಗ ಮಾಡ್ತೀರಾ ಅಥವಾ ಟೀಮ್ ಇದ್ದ ನಿಂಗಳದ್ದು ಹೋಪದದ ಹೆಂಗೆ ಸ್ಟಾಲ್ ಗೋಕೆ ನಿಂಗ ಹೋಗ್ತೀರಾ ಅಥವಾ ನಿಂಗಳ ಟೀಮ್ ಹೋಪದ ಹೆಂಗೆ? ಮೊದಲು ನಾನು ಸ್ಟಾರ್ಟ್ ಮಾಡುವ ಟೈಮಲ್ಲಿ ಹ್ಮ್ ನಾನೇ ಮಾಡಿಕೊಂಡಿರ್ತಿದ್ದೆ ಐಸ್ ಕ್ರೀಮಿನ. ಹ್ಮ್ ಆಮೇಲೆ ನನಗೆ ಮದುವೆ ಆಯ್ತು. ಆಮೇಲೆ ಹ್ಮ್ ಎನ್ನ ಜವಾಬ್ದಾರಿ ತೆಕ್ಕೊಂಬಲೆ ಎನ್ನ ಹೆಂಡತಿ ಬಂತು. ಹಂಗ ಐಸ್ ಕ್ರೀಮ್ ನ ಜವಾಬ್ದಾರಿ 50% ಅದು ತೆಕ್ಕೊಂಬಲೆ ಶುರು ಮಾಡಿತ್ತು ಹೇಳಿದ್ರೆ ಪ್ರೊಡಕ್ಷನ್ ಹ್ಮ್ ಸೈಡ್ ಇಂದ. ಹ್ಮ್ ಆ, ಆಗ ಹೆಂಗ ಕೆಲಸದವೆಲ್ಲ ಇರ್ತಿದಿಲ್ಲ. ಹೆಂಗಳೇ ಐಸ್ ಕ್ರೀಮ್ ಹಾಲಿನ ಪಾಕ ಮಾಡೋದ್ರಿಂದ ಹಿಡಿದು ಹಣ್ಣಿನ ಪ್ರೊಸೆಸ್ ಮಾಡೋದ್ರಿಂದ ಹಿಡಿದು ಐಸ್ ಹ್ಮ್ ಕ್ರೀಮ್ ಮಾಡುದು ಹೆಂಗಳೇ ಅದರ ಫ್ರೀಜರ್ ಹೊತ್ಕೊಂಡು ಹೋಗು ಸ್ಟಾಲ್ ಆದಿಕ್ಕು ಫಂಕ್ಷನ್ ಆದಿಕ್ಕು ಎಲ್ಲದಕ್ಕೆ ಆನೆ ಹೋಗಿಕೊಂಡಿರ್ತಿದೆ. ಹ್ಮ್ ಓವರ್ ದ ಇಯರ್ಸ್ ಅದು ಸಮಯ ಹೋದಂಗೆ ಆರ್ಡರ್ಸ್ ಜಾಸ್ತಿ ಆದಂಗೆ ಒಂದೊಂದು ಜನ ಸೇರಿಕೊಂಡು ಎನ್ನ ಹೆಂಡತಿಯನ್ನ ದೊಡ್ಡ ಸಪೋರ್ಟ್ ಅದು ಹ್ಮ್ ಪ್ರೊಡಕ್ಷನ್ ಸಂಪೂರ್ಣ ಜವಾಬ್ದಾರಿ. ಈಗ ಫ್ಯಾಕ್ಟರಿ ಒಳಗೆ ಹೋಗೋದು ಭಾರಿ ಭಾರಿ ಕಡಿಮೆ, ಹ್ಮ್ ಎಲ್ಲವನ್ನ ಅದೇ ಜವಾಬ್ದಾರಿ ತಕೊಂಡು ಮಾಡ್ತಾರೆ. ಹೆಂಗಳದೊಂದು ಟೀಮ್ ಇದೆ ಅಲ್ಲಿ ಪ್ರೊಡಕ್ಷನ್ಗೆ. ಹಂಗೆ ಹ್ಮ್ ಈಗ ಅವು ಅದರ ಜವಾಬ್ದಾರಿ ತಕೊಂಡ್ ಮಾಡ್ತೇವೆ. ಹೆಂಗೆ ಎಂತ ಮಾಡ್ತೇವೆ ಅಂದ್ರೆ ಎಲ್ಲದಕ್ಕೂ ಒಂದು ವಾಟ್ಸ್ಆಪ್ ಗ್ರೂಪ್ ಇದ್ದು ಶಾಪ್ ಅದಕ್ಕೂ ಹ್ಮ್ ಹೆಂಗಳ ಹ್ಮ್ ಫ್ಯಾಕ್ಟರಿ ಅದಕ್ಕೂ. ಸೊ ಹ್ಮ್ ಇಲ್ಲಿ ಸಾಧಾರಣ ಫೇಸ್ ಎನ್ನದೆ ಐಸ್ ಕ್ರೀಮ್ ಹ್ಮ್ ಆರ್ಡರ್ ಇಕ್ಕು ಅದರ ಎಲ್ಲ ಮಾರ್ಕೆಟಿಂಗ್ ನ ವಿಷಯ ಹಂಗೆ ಇಕ್ಕು ಅದನ್ನೆಲ್ಲ ಆನೆ ಹ್ಮ್ ನೋಡ್ತೆ. ಐಸ್ ಕ್ರೀಮ್ ಆರ್ಡರ್ ಹ್ಮ್ ಎಲ್ಲ ಇದ್ರೆ ನನಗೆ ಫೋನ್ ಬತ್ತು. ಸೊ ನಾನು ಹ್ಮ್ ಅಲ್ಲಿ ಅದರ ಕೋಆರ್ಡಿನೇಟ್ ಮಾಡಿ ಅವ್ರ ಹತ್ರ ಕಳ್ಸಿದ್ದು. ಬಟ್ ಈಗ ಆನ್ ಎಲ್ಲಿಗೂ ಹೋಗ್ತಿಲ್ಲ ಸಾಧಾರಣ ಫಂಕ್ಷನ್ ಹೋಗಕ್ಕೆ. ಈ ಇದರ ಹ್ಮ್ ಮಾರ್ಕೆಟಿಂಗ್ ಮೇನ್. ಸೊ ಹ್ಮ್ ಫಂಕ್ಷನ್ ಗೆ ಉಂಬಲೆ ಹೋಗ್ಪದು ಹೆಂಗಳ ಹುಡುಗರು ಹ್ಮ್ ಒಂದು 10-15 ಜನ ಹುಡುಗರಿದ್ದು ಎಲ್ಲ ಹ್ಮ್ ಕಾಲೇಜ್ ಸ್ಟೂಡೆಂಟ್ಸ್ ಪಾರ್ಟ್ ಟೈಮ್ ಜಾಬಿಗೆ ಬರ್ತಾರೆ, ಪರ್ಮನೆಂಟ್ ಲೇಬರ್ಸ್ ಅಲ್ಲ. ಹ್ಮ್ ಅವಕ್ಕೆಲ್ಲರಿಗೂ ಒಂದು ಅವರ ಸ್ಟಡೀಸ್ ಹಿಂಗೆ ಒಂದು ನಮ್ಮ ಸೈಡ್ ಇಂದ ಒಂದು ಸಪೋರ್ಟ್, ಹೆಂಗೋಗಿ ಹ್ಮ್ ಅವರ ಸೈಡ್ ಇಂದ ಒಂದು ಸಪೋರ್ಟ್. ಹ್ಮ್ ಈ ವೀಕೆಂಡ್ಸ್ ಅವಕ್ಕೂ ರಜೆ ಇರ್ತು, ಹೌದೇ ಬತ್ತ ಸ್ಟಾಲ್ಸ್ ಇದೆಲ್ಲ ಲ್ಯಾಂಡ್ ಮಾಡ್ಲಿ. ಒಂದು 10 ಹ್ಮ್ ಜನ ಪರ್ಮನೆಂಟ್ ನಮ್ಮ ಶಾಪಿಗೆ ಫ್ಯಾಕ್ಟ್ರಿಗೆ ಎಲ್ಲ ಸೇರಿ ಒಂದು 10-12 ಜನ ಪರ್ಮನೆಂಟ್ ಎಂಪ್ಲಾಯೀಸ್ ಇದ್ದವು. ಮತ್ತೆ ಹ್ಮ್ ಎಲ್ಲ ಇವು ಹ್ಯಾಂಡಲ್ ಮಾಡ್ತಾವ ಹುಡುಗರು ಒಂದು 15 ಜನರ ಟೀಮ್ ಇದ್ದವು. ಅವೇ ಅದರ ಹ್ಮ್ ಸೆಟ್ ಮಾಡಿ ಆ ತರವೇ ಅವರ ಟ್ರೈನಿಂಗ್ ಅವಕ್ಕೆ ಕೊಟ್ಟಿದ್ದು. ಹ್ಮ್ ಹೆಂಗೆ ಹೋಗ್ಬೇಕು, ಯಾವ ತರ ಕೌಂಟರ್ ಸೆಟಪ್ ಮಾಡಬೇಕು, ಅಲ್ಲಿ ಯಾವ ತರ ಕಸ್ಟಮರ್ ನ ಹ್ಯಾಂಡಲ್ ಮಾಡಬೇಕು, ಐಸ್ ಹ್ಮ್ ಕ್ರೀಮ್ ಹೆಂಗೆ ಕೊಡಬೇಕು, ಅದೆಲ್ಲ ಅವಕ್ಕೆ ಅಭ್ಯಾಸ ಆಯ್ತು. ಈಗ ಒಂದು 7 ವರ್ಷ ಆಯ್ತು ಹಿಂಗೆ ಸ್ಟಾರ್ಟ್ ಮಾಡಿ. ಅದು ಹ್ಮ್ ಟೀಮ್ ಮಾಡ್ತಾವ್. ನಾನು ಈಗ ಕೌಂಟರ್ ಸ್ಟಾಲ್ ಗೆಲ್ಲ ಹೋಗ್ಪ ತುಂಬಾ ಕಡಿಮೆ, ಶಾಪ್ ಇಲ್ಲಿ ಜಾಸ್ತಿ ಹ್ಮ್ ಇರ್ತೇನೆ. ಹ್ಮ್ ಅದನ್ನೆಲ್ಲ ಹೆಂಗಳ ಟೀಮ್ ಮಾಡ್ತಾವ. ಈಗ ನಿಂಗಳ ಪ್ರಾಡಕ್ಟ್ ಆಲ್ ಓವರ್ ಇಂಡಿಯಾ ಮಾತ್ರವಾ ಅಲ್ಲ ಎಕ್ಸ್ಪೋರ್ಟ್ ಆಗ್ತಾ ಇದ್ದ ಹೇಗೆ? ಈಗ ಹೆಂಗ ಐಸ್ ಕ್ರೀಮ್ ನ ವಿಷಯಕ್ಕೆ ಬಂದಾಗ ಹೆಂಗ ಇದರ ಅಹ್, ಅಹ್, 3 ಡಿಸ್ಟ್ರಿಕ್ಟ್ ಹೇಳಿದ್ರೆ ಕಾಸರಗೋಡು, ಹ್ಮ್ ಉಡುಪಿ, ದಕ್ಷಿಣ ಕನ್ನಡ ಹ್ಮ್ 3 ಹ್ಮ್ ಡಿಸ್ಟ್ರಿಕ್ಟ್ ಇಲ್ಲಿ ಮಾತ್ರ ಐಸ್ ಕ್ರೀಮ್ ನ ಕೊಡ್ತಾ ಇದ್ದೇವೆ ಆಸ್ ಆಫ್ ನೌ. ಹಾಗೇಳಿ ಹ್ಮ್ ಈಗ ದೊಡ್ಡ ಎಕ್ಸಿಬಿಷನ್ಸ್ ಏನಾದ್ರು ಇದ್ದರೆ ನಾವು ಮೈಸೂರು, ಬೆಂಗಳೂರು, ಧಾರವಾಡ, ದಾವಣಗೆರೆ, ಹ್ಮ್ ಶಿವಮೊಗ್ಗ, ಚಿತ್ರದುರ್ಗ ಹಿಂಗೆಲ್ಲ ಕೌಂಟರ್ ಹಾಕುತ್ತೆ. ಬಟ್ ಅಂಗಡಿ ಹ್ಮ್ ರಿಟೇಲ್ ಪರ್ಪಸ್ ಎಲ್ಲಿ ಕೊಡ್ತಾ ಇಲ್ಲ. ಈಗ ಉಡುಪಿ, ಹೊನ್ನಾವರ, ಹ್ಮ್ ಇಲ್ಲಿ ಪುತ್ತೂರು, ಸುಳ್ಯ ಹಿಂಗೆ 4 ಕಡೆ ಇತ್ತು. ಮೊದಲು ಬೆಳ್ತಂಗಡಿ ಇತ್ತು, ಕೊರೋನಾ ನಂತರ ಬೆಳ್ತಂಗಡಿ ಇಲ್ಲೇ ಹೀಗೆ ಹ್ಮ್ ಕೊಡ್ತಾ ಇದ್ಯಾ. ಹ್ಮ್ ಇನ್ನೀಗ ಬೇಗ ಅಲ್ಲಿ ಬ್ರಹ್ಮಾವರ,
ಹಿಂಗೆ ಸ್ಟಾರ್ಟ್ ಆಗುತ್ತೆ. ಹ್ಮ್ ಈಗ ಸದ್ಯದಲ್ಲಿ ಇನ್ನು ಬರುವ ಸೀಸನ್‌ಗೆ ಹಬ್ಬಗ ಬೆಂಗಳೂರು, ಮೈಸೂರು ಎಲ್ಲ ಸ್ಟಾರ್ಟ್ ಮಾಡ್ತಾ ಇದ್ದೀಯ. ಹಂತ ಹ್ಮ್ ಹಂತವಾಗಿ ಯಾವ್ದೊಂದು ಹರಿಬರಿ ರಶ್ ಇಲ್ಲ ಎಂತ ಹೇಳಿದ್ರೆ ಎಂಗಳ ಮೇನ್ ಉದ್ದೇಶ ಅಂತ ಹೇಳಿದ್ರೆ ಕೊಟ್ಟ ಪ್ರಾಡಕ್ಟ್ ಅಲ್ಲಿ ಕಂಪ್ಲೇಂಟ್ ಇಪ್ಪಲ್ ಆಗ ಹೇಳ್ರಿ ಹಂತ ಹ್ಮ್ ಹಂತವಾಗಿ ಅದರ ಬೆಳೆಸಿಕೊಂಡು ಬರಕೊಳ್ಳಿ ಹೇಳುದು ಎಂಗಳ ಸ್ಮಾಲ್ ಇಸ್ ಬ್ಯೂಟಿಫುಲ್ ಹೇಳಿ ನಾನು ಯಾವಾಗ್ಲೂ ಹೇಳ್ತೆ. ಸಣ್ಣದಿದ್ರೆ ಅದೆಲ್ಲ ಹ್ಮ್ ಚಂದ ಇರ್ತದೆ, ದೊಡ್ಡಾದಂಗೆ ಸಮಸ್ಯೆಗಳು ಜಾಸ್ತಿ ಆಗ್ತಾ ಹೋಗ್ತೇವೆ. ಸೊ ಹ್ಮ್ ಈ ಆಧಾರಲ್ಲಿ ಅದರ ಬೆಳೆಸಿಕೊಂಡು ಹೋಗ್ತೀಯ ಎಂಗಳ ಹ್ಮ್ ಫ್ಯೂಚರ್ ಪ್ಲಾನ್ಸ್ ಹಂಗೆ. ಮತ್ತೆ ಹ್ಮ್ ಎಂಗಳ ಪ್ರಾಡಕ್ಟ್ ಹೇಳಿದ್ರೆ ಈಗ ಹಲ್ವಾ ದಿಕ್ಕು ಆ, ಮತ್ತೆ ಮರಿಕೆ ಸಾವಯವಲ್ಲಿ ಸಿಕ್ಕುವಂತ ಐಟಮ್ ಆಲ್ ಓವರ್ ಇಂಡಿಯಾ. ಆಲ್ ಓವರ್ ಹ್ಮ್ ಇಂಡಿಯಾ ಮಾತ್ರ ಅಲ್ಲ, ಇವನ್ ಇಂಗ್ಲೆಂಡ್, ಅಮೆರಿಕ, ಬೇರೆ ಬೇರೆ ಕೊರಿಯರ್ ಹ್ಮ್ ಎಲ್ಲೆಲ್ಲ ಹೋಗ್ತೋ ಅಲ್ಲಿ ಎಲ್ಲ ಕಡೆ ಹ್ಮ್ ಕೊರಿಯರ್ ಮಾಡ್ತೇವೆ, ಆರ್ಡರ್ ಹ್ಮ್ ಕೊಡ್ತಾವೆ. ಯೂಶುವಲಿ ಗೆ ಜಾಸ್ತಿ, ಇಂಗ್ಲೆಂಡ್ಗೆ ಜಾಸ್ತಿ ಹೋಗ್ತು, ಅಮೆರಿಕಕ್ಕೆಲ್ಲ ಹ್ಮ್ ಊರಿಗೆ ಬಂದು ಕೊಂಡು ಹೋಗ್ತಾವ ಅಷ್ಟೇ. ಬಿಟ್ರೆ ಅಮೆರಿಕಕ್ಕೆ ಹಿಂಗ ಪಾರ್ಸೆಲ್ ಮಾಡಿದ್ದು ಕಮ್ಮಿ. ಗೆ ತುಂಬಾ ಪಾರ್ಸೆಲ್, ಹ್ಮ್ ದುಬೈ, ಹ್ಮ್ ಸೌದಿಗೆ, ಕತಾರಿಂಗೆ, ಹ್ಮ್ ಹ್ಮ್ ಇಲ್ಲಿಗೆಲ್ಲ ಹಿಂಗ ರೆಗ್ಯುಲರ್ ಆಗಿ ಕೊರಿಯರ್ ಮಾಡ್ತೇವೆ. ಫೆಡ್ ಎಕ್ಸ್ ಇಲ್ಲಿಯಾ ಇಲ್ಲಾದ್ರೆ ಇಂಡಿಯನ್ ಪೋಸ್ಟೇಜ್ ಇಲ್ಲಿಯಾ ಇದ್ದು ಯಾವ್ದ್ರಲ್ಲಿ ಫೆಸಿಲಿಟಿ ಅವಕ್ಕೆ ಯಾವ್ದು ಅನುಕೂಲ ಇದ್ದು ರಿಸೀವರಿಂಗ್ ಅದರಲ್ಲಿ ಮಾಡ್ತೇವೆ. ಆಲ್ ಓವರ್ ಇಂಡಿಯಾ ಎಲ್ಲ ಪೋಸ್ಟಲ್ ಅಥವಾ ಡಿ ಟಿ ಡಿ ಸಿ ಹ್ಮ್ ಕೊರಿಯರ್ ಅಲ್ಲಿ ಆಲ್ ಓವರ್ ಇಂಡಿಯಾ ಕಳ್ಸುತ್ತೆ, ರೆಗ್ಯುಲರ್ ಆಗಿ ಕಳ್ಸುತ್ತೆ. ಹ್ಮ್ ಆ, ಹಿಂಗೆ ಮರಿಕೆದು ನಡೀತಾ ಇದ್ದು. ಮತ್ತೆ ವೈಟ್ ಲೇಬಲಿಂಗ್ ಎಂಗಳ ಹತ್ರ ತುಂಬಾ ಜನ ಎಕ್ಸ್ಪೆಕ್ಟ್ ಮಾಡುದು ಅಂತ ಹೇಳಿದ್ರೆ ಹ್ಮ್ ಪ್ರಾಡಕ್ಟ್ ಬೇಕು, ಅವರವರ ಹ್ಮ್ ಬ್ರ್ಯಾಂಡಿಂಗ್ ಹಾಕಿ ಮಾಡುದು ಅಂತವಕ್ಕೆ ಹಿಂಗ ಹಲ್ವಾ, ಎಸ್ಪೆಷಲಿ ಹಲ್ವಾ ಮತ್ತೆ ಕೆಲವು ಹ್ಮ್ ಗೇರ್ ಬೀಜ ಇಂಥದ್ದು ಐಟಮ್ಸ್ ಎಲ್ಲ ನಮ್ಮ ಊರ್ಲಿ ಹ್ಮ್ ಸಿಕ್ಕುವಂತ ಐಟಮ್, ಉಪ್ಪಿನಕಾಯಿ, ಉಪ್ಪಿನ ಮಿಡಿ, ಹ್ಮ್ ಹುಳಿ, ಇದೆಲ್ಲ ವೈಟ್ ಹ್ಮ್ ಲೇಬಲಿಂಗ್. ಬಾಳೆಹಣ್ಣು ಹ್ಮ್ ಒಣಗ್ಸಿದ್ದು ಹ್ಮ್ ಹಿಂಗದೆಲ್ಲ ಬಲ್ಕ್ ಕ್ವಾಂಟಿಟಿಲಿ ಅವಕ್ಕೆ ಹಿಂಗ ತುಪ್ಪ, ನಮ್ಮ ಊರಿನ ಹ್ಮ್ ತುಪ್ಪ, ತೆಂಗಿನ ಎಣ್ಣೆ, ಇದೆಲ್ಲ ಹ್ಮ್ ವೈಟ್ ಲೇಬಲಿಂಗ್ ಮಾಡಿ ಕೊಡ್ತೇವೆ. ಬರೀ ಬಾಟ್ಲಿ ಹ್ಮ್ ಕಳ್ಸುದು ಅವರವರ ಲೇಬಲ್ ಹಾಕಿ ಮಾರ್ತು ಹಾಗೆ. ಹ್ಮ್ ಹ್ಮ್ ಓಕೆ ಓಕೆ ಖಂಡಿತ ಒಂದು ಬಿಸ್ನೆಸ್ ಹೇಳಿ ಆದ ಮತ್ತೆ ಆ ಖಂಡಿತ ಪಾಸಿಟಿವ್ದೇ ಇರ್ತು ನೆಗೆಟಿವ್ದೇ ಇರ್ತು. ಸೊ ನಿಂಗ ಈ ನೆಗೆಟಿವ್ ಸೈಡಿನ ಯಾವ ರೀತಿ ಫೇಸ್ ಮಾಡಿಕೊಂಡು ಬೈಂದಿ ಹೇಳಿ. ಸಿ- ಇಲ್ಲಿ ಇದು ನಂದೆ ಅಪ್ಪಂದೆ ಈ ವಿಷಯ ಯಾವಾಗ್ಲೂ ಚರ್ಚೆ ಮಾಡ್ಲಿದ್ದು. ಹಾ ಆ, ಯಾವ್ದೋ ಒಂದು ಹೊಸತ್ತು ವೆಂಚರ್ಗೆ ಸ್ಟಾರ್ಟ್ ಮಾಡುವಾಗ ಹ್ಮ್ ಅದ್ರಲ್ಲಿ ಅದ್ರಲ್ಲಿ ಎಂತೆಲ್ಲ ನೆಗೆಟಿವ್ಸ್ ಬಕ್ಕು, ಹಾ ಅದನ್ನೆಲ್ಲ ನನ್ನ ಅಪ್ಪ ಹೇಳುದು. ಹಾ ಹಿಂಗಕ್ಕು ಇದಕ್ಕೆ ಜಾಗ್ರತೆ ಮಾಡು ಹೇಳಿ. ನಾನು ನಿಂಗೆ ಹಾ ಯಾವತ್ತು ಎಂತಕ್ಕೆ ನೆಗೆಟಿವ್ ಯೋಚನೆ ಮಾಡುದು, ಪಾಸಿಟಿವ್ ಆಗಿ ಎಲ್ಲ ಹ್ಮ್ ಜನ ಬರ್ತಾವು ನಮ್ಮ ಎಕ್ಸೆಪ್ಟ್ ಮಾಡ್ತಾವಳಿ, ನಾನು ಹ್ಮ್ ಪಾಸಿಟಿವ್ ಮಾತ್ರ ಹೇಳುದು ಅಷ್ಟಪ್ಪ. ಅಪ್ಪ ಹೇಳಿದ್ದೆ ಹಾ ಯಾವಾಗ್ಲೂ ಪಾಸಿಟಿವ್ ಹೇಳಲೆ ನೀನಿದ್ದೆ, ನೆಗೆಟಿವ್ ನಾನು ಹೇಳ್ತೆ ಅಷ್ಟಪ್ಪ, ನೀನ್ ಜಾಗ್ರತೆ ಮಾಡ್ತೇ ಇಲ್ಲ ನೀನು, ಹ್ಮ್ ನಿನ್ನ ಸ್ಪೀಡ್ ಜಾಸ್ತಿ ಆವತ್ತೇಳಿ ಯಾವಾಗ್ಲೂ ಹೇಳಿದ್ದು. ಖಂಡಿತ ಹ್ಮ್ ಯಾವುದೇ ವಿಷಯ ತಕೊಂಡ್ರೆ ಈಗ ನಾವು ಮಾಡೋ ಎಲ್ಲ ಕೆಲಸಂಗು ಪಾಸಿಟಿವ್ಲೇ ಕೊನೆ ಆವತ್ತೇಳಿ ಹೇಳಲೇ ಬರ್ತದೆ, ಎಷ್ಟೋ ಸತಿ ಹ್ಮ್ ನೆಗೆಟಿವ್ ಆವತ್ತು. ಆ ಹ್ಮ್ ಅದರಲ್ಲಿ ಮುಖ್ಯವಾಗಿ ಎಂತ ಹೇಳಿದ್ರೆ, ನಾವು ಒಂದು ವಿಷಯ ಸೋತತ್ತು ಹೊಡ್ರೆ ಅದರ ಅಲ್ಲಿಗೆ ಬಿಡ್ಲಾಗ. ಯಾಕೆ ಸೋತತ್ತು ಹೊಡ್ರೆ ನಾವು ಅದರ ಪೋಸ್ಟ್ ಮಾರ್ಟಮ್ ಮಾಡುದು ಹೇಳ್ತು, ಅಥವಾ ಹ್ಮ್ ಇವ್ಯಾಲ್ಯೂಯೇಷನ್ ಮಾಡುದು ಎಂತ ಆಯ್ತು ಸಮಸ್ಯೆ ಅಂತ ಹೇಳಿ ಅದ್ರ ಪ್ರತಿ ಸತಿ ಮಾಡಬೇಕು. ಹ್ಮ್ ಪ್ರತಿ ಫಂಕ್ಷನ್ ಇವರು ಈಗ ಫಾರ್ ಎಕ್ಸಾಂಪಲ್, ಈಗ ನಾವು ಒಂದು ಫಂಕ್ಷನ್ಗೆ ಹಿಂಗ ಐಸ್ ಕ್ರೀಮ್ ಆರ್ಡರ್ ಕೊಡ್ತಾವು, ಹಿಂಗ ಐಸ್ ಕ್ರೀಮ್ ಹ್ಮ್ ಅವಕ್ಕೆ ಕೊಡ್ತೇವೆ. ಹ್ಮ್ ಪ್ರತಿ ಫಂಕ್ಷನ್ ಆದ ಕೂಡ್ಲೆ ನಾವು ಹೆಚ್ಚಾಗಿ ಅವೇ ಫೋನ್ ಮಾಡ್ತಾವು. ಹ್ಮ್ ಮಾಡದೆ ನಾವು ಖಂಡಿತ ಫೋನ್ ಮಾಡಿ ಅದ್ರ ಬಗ್ಗೆ ಫೀಡ್ಬ್ಯಾಕ್ ಕೇಳಿದ್ವಿ, ಸರಿ ಇತ್ತಾ, ಹೆಂಗಾಯ್ತು, ಹ್ಮ್ ಏನಾರು ಆ, ನಮಗೆ ಇನ್ನು ಚೇಂಜಸ್ ಮಾಡ್ಲಿ ಅಂತಾರ ಇದ್ದ, ಇಂತರ ಹ್ಮ್ ಪ್ರತಿ ಸತಿಯು ಕೇಳಿದ್ದು. ಹಂಗ ಹ್ಮ್ ಇಪ್ಪಾಗ ನಾವು ಅದ್ರ ಬಗ್ಗೆ ಜಾಗ್ರತೆ ಮಾಡ್ಲಾವತ್ತು. ಮತ್ತೆ ಈಗ ಹ್ಮ್ ಈಗ ಒಂದು 7 ವರ್ಷ ಆದ ಮತ್ತೆ ಹೆಂಗೋಗೆ ಎಂಗಳ ಪ್ರಾಡಕ್ಟ್ ನ ಬಗ್ಗೆ ಕ್ಲಿಯರ್ ನಾಲೆಜ್ ಇದ್ದು ನೋಡಿ, ಇಂತ ದಾರಿ ಇಂತ ಅವತ್ತೊಳಿ ಹೇಳೋ ಬಗ್ಗೆ ಕ್ಲಿಯರ್ ಕಟ್ ನಾಲೆಜ್ ಇದೆ. ಯಾವುದೇ ಒಂದು ಸಮಸ್ಯೆ ಎಲ್ಲಾರು ಬಂತು ಕಸ್ಟಮರ್ ಹೇಳಿದ ಹೊಡ್ರೆ ಅದು ಹ್ಮ್ ಇಂಥದ್ರಿಂದವೇ ಆದಿಕೊಳ್ಳಿ ಹೇಳುವ ಒಂದು ಸ್ಟಡಿ ಇದ್ದೆ ಎಂಗಳ ಹತ್ರ. ಹ್ಮ್ ಹಾಗಾಗಿ ಅದರ ಹ್ಮ್ ತುಂಬಾ ಬೇಗ ರೆಕ್ಟಿಫೈ ಮಾಡ್ಲಾವತ್ತು. ಫಸ್ಟ್ ಹಿಂಗ್ ಕಷ್ಟ ಹ್ಮ್ ಆಗಿಕೊಂಡಿತ್ತು, ಹ್ಮ್ ಎಂತಕ್ಕಪ್ಪ ಹಿಂಗಾತು ಹೇಳಿ ತಲೆ ಬಿಸಿ ಹ್ಮ್ ಆಗಿಕೊಂಡಿತ್ತು. ಈಗ ಹೆಂಗೋಗಿ ಅದರ ಅನುಭವ ಆಗಿ ಈಗ ಇಂಥದ್ರಿಂದವೇ ಸಮಸ್ಯೆ ಆದಿಕೊಳ್ಳಿ ಹೇಳುವಂತ ಒಂದು ಐಡಿಯಾ ಇತ್ತು. ಹಂಗಾಗಿ ಅದು ಆಗದಂಗೆ ಮೊದಲೇ ಜಾಗ್ರತೆ ಮಾಡ್ತೇವೆ. ಹ್ಮ್ ಬಟ್ ಮ್ಯಾನುವಲ್ ಎರರ್ಸ್, ಎಂಡ್ ಆಫ್ ದ ಡೇ ವಿ ಆರ್ ಆಲ್ ಹ್ಯೂಮನ್ಸ್. ಹ್ಮ್ ಖಂಡಿತವಾಗಿ ಕೆಲವೊಂದರಿ ಮ್ಯಾನುವಲ್ ಎರರ್ಸ್ ಇಂದ ಸಣ್ಣ ಸಣ್ಣ ಸಮಸ್ಯೆಗೆ ಆವತ್ತಿಲ್ಲ ಹೇಳ್ತಿಲ್ಲ, ಅದೆಲ್ಲ ಹ್ಮ್ ಅಂಬಗಂಬಗಳೇ ಹೆಂಗೆ ಸರಿ ಮಾಡಬೇಕು, ಹ್ಮ್ ಗ್ರಾಹಕರಿಗೆ ಸಮಸ್ಯೆ ಆಗದಂಗೆ ಅದ್ರ ಸರಿ ಮಾಡಿಕೊಂಡು ಹೋಗ್ಬೇಕು. ಹ್ಮ್ ಓಕೆ ಅಂಬಗ ನೆಕ್ಸ್ಟ್ ಯಂಗ್ ಜನರೇಷನ್ ಹಿಂಗೆ ಒಂದು ನಾನು ಹಿಂಗಿಪ್ಪ ಒಂದು ಬಿಸ್ನೆಸ್ ಸಾವಯವ ರಿಲೇಟೆಡ್ ಬಿಸ್ನೆಸ್ ಮಾಡ್ತಾ ಹೇಳಿದ್ರೆ ಅವಕ್ಕೆ ನಿಂಗೆ ಎಂತ ಅಡ್ವೈಸ್ ಹೇಳಿ ಇಷ್ಟಪಡ್ತೀರಿ. ಇದರಲ್ಲಿ ಬರೇ ಸಾವಯವ ಅಥವಾ ಇಂಥದ್ದೇ ಅಲ್ಲ, ಯಾವುದೇ ಹ್ಮ್ ಹೊಸತ್ತು ಸ್ಟಾರ್ಟ್ಅಪ್ ಮಾಡಿರೋದೆ ಹ್ಮ್ ಬಹಳ ಮುಖ್ಯವಾಗಿ ಬೇಕಂತದ್ದು ತಾಳ್ಮೆ. ನಾವು ಮಾಡಿದ್ದೆಲ್ಲ ಕಸ್ಟಮರ್ ರಿಸೀವ್ ಮಾಡಬೇಕು ಅಥವಾ ನಾವು ಕೊಟ್ಟದೆಲ್ಲ ಒಪ್ಪಿಕೊಳ್ಳಕ್ಕೂ ಏನಿಲ್ಲ, ಅದ್ರಲ್ಲಿ ತುಂಬಾ ಚೇಂಜಸ್ ಹೇಳ್ತಾವು ಅಥವಾ ತುಂಬಾ ಹ್ಮ್ ಅದರಲ್ಲಿ ಸಮಸ್ಯೆಗೆ ಇದ್ದುಳಿ ಹೇಳ್ತಾವ. ಅಷ್ಟಪ್ಪ ನಾವು ಅದ್ರಲ್ಲಿ ಆರ್ಗ್ಯೂ ಮಾಡ್ಲಾಗ
ಹ್ಮ್. ಕಸ್ಟಮರ್ ಇಸ್ ಆಲ್ವೇಸ್ ರೈಟ್, ಕಸ್ಟಮರ್ ಇಸ್ ಆಲ್ವೇಸ್ ಕಿಂಗ್. ಸೊ ಹ್ಮ್. ಅವರ ಅವಕ್ಕೆ ರೆಸ್ಪೆಕ್ಟ್ ಕೊಡುವಂತದ್ದು ಬಹಳ ಮುಖ್ಯ. ಮತ್ತೆ ತಾಳ್ಮೆ ಹೇಳುವಂತದ್ದು ಆಗಲೇ ಹೇಳಿದಂಗೆ, ತಾಳ್ಮೆ ಹೇಳುವಂತ ಇಂದಿನ ನಾಳೆಗೆ ಖಂಡಿತವಾಗಿ ಆವತ್ಲೆ, ಬಟ್ ಹಂಗೆ ಆದದ್ದು ಕೂಡ ಅದು ಪರ್ಮನೆಂಟ್ ಆಗಿ ಉಳಿತಿಲ್ಲ. ಸೊ ಅದು ಹಂತ ಹಂತವಾಗಿಯೇ ಬೆಳ್ಕೊಂಡು ಹೋಗ್ಬೇಕು. ಬೇಸ್ ಗಟ್ಟಿದ್ರೆ ಮಾತ್ರ ಬಿಲ್ಡಿಂಗ್ ಸ್ಟ್ರಾಂಗ್ ಆಗಿ ನಿಲ್ತು. ಫೌಂಡೇಶನ್ ಕರೆಕ್ಟ್ ಬೇಕು. ಹಂಗಾಗಿ ಈ ಸಡನ್ ಗ್ರೋ ಹೇಳ್ತದ್ದು ಬಿಸ್ನೆಸ್ ಇಲ್ಲಿ ಇಲ್ಲೇ. ಈಗ ನಿಂಗೆ ಯಾವುದೇ ದೊಡ್ಡ ದೊಡ್ಡ ಮಲ್ಟಿ ಕ್ರೋರ್ಸ್ ಬಿಸ್ನೆಸ್ ಮಾಡುವಂತ ಸಂಸ್ಥೆಗಾದಿಕ್ಕು ಅವು ಎಲ್ಲರೂ 3-4 ಜನರೇಷನ್ ಇಂದ ಬಿಸ್ನೆಸ್ ಮಾಡ್ತಾ ಈಗ ಆ ಹಂತಕ್ಕೆ ಬಂದದ್ದು. ಅವರ ಬಿಗಿನಿಂಗ್ ಇಲ್ಲಿ ಅವರ ಫೌಂಡರ್ ಯಾರಿರ್ತ ಅವಂಗೆ ಆ ಸ್ಟ್ರಗಲ್ ಇದ್ದೇ ಇರ್ತು. ಎಷ್ಟೋ ವರ್ಕ್ ಇಲ್ಲದ ನೈಟ್ಗಳು, ಎಷ್ಟೋ ಇಲ್ಲದ ಫ್ಯಾಮಿಲಿ ಟೈಮ್ಗ ಫ್ಯಾಮಿಲಿಗೆ ಸಮಯ ಕೊಡ್ಲಾಗಿರ್ತಿಲ್ಲ. ಎಷ್ಟೋ ಸ್ಯಾಕ್ರಿಫೈಸ್ ನ ನಂತರ ಒಂದು ಬಿಸ್ನೆಸ್ ನ ಸೆಟಪ್ ಮಾಡ್ಲಾಗ್ತು. ಹಂಗಾಗಿ ಸ್ಯಾಕ್ರಿಫೈಸ್ ಆರಾಮ ಹೇಳುವಂತ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರೆ ಮತ್ತೆ ಆರಾಮ ರಜೆ ಇಂಥದ್ದೆಲ್ಲ ನಾವು ಎಕ್ಸ್ಪೆಕ್ಟ್ ಮಾಡ್ಲಾಗ ರಜೆ ಇಲ್ಲಿ ಫ್ರೀಡಮ್ ಇದ್ದ ಕೆಲ್ರೆ ಇದ್ದು ನಮ್ಮ ರಜೆ ನೀ ಯಾವಾಗ ಬೇಕಾ ರಜೆ ಹಾಕಿ ಹೋಪಲಕ್ಕು. ಬಟ್ ಎಷ್ಟೋ ರಜೆಯ ಸ್ಯಾಕ್ರಿಫೈಸ್ ಮಾಡಕ್ ಹೌದು. ರಜೆ ಬೇಕು ಆರಾಮ್ ಮಾಡಕ್ ಕೊಡ್ರೆ ಇಲ್ಲಿ ಆಪ್ಷನ್ಸ್ ಇಲ್ಲ ಎಂತ ಕೇಳಿದ್ರೆ, ಈಗ ಜಸ್ಟ್ ಅಂಗಡಿ ಓಪನ್ ಮಾಡಿ ಸಂಜೆವರೆಗೆ ಕೂದು ಬಾಗಿಲಾಕಿ ಹೋಗ್ತಾರೆ ತೊಂದರೆ ಇಲ್ಲ. ಇದರಲ್ಲಿ ಗ್ರೋ ಮಾಡಬೇಕು, ಇದರ ಚಂದಕ್ಕೆ ಕೊಂಡೊಯ್ಯಬೇಕು, ಇದರ ಒಂದು ಯುನೀಕ್ ಆಗಿ ತಕೊಂಡು ಹೋಗ್ಕೊಂಡ್ರೆ ದೆರ್ ವಿಲ್ ಬಿ ಆಲ್ವೇಸ್ ಸ್ಟ್ರಗಲ್. ಯಾವತ್ತು ಅದರಲ್ಲಿ ತುಂಬಾ ವಿಷಯಂಗ ಇದ್ದು ನಾವು ಅಪ್ರೋಚ್ ಅಪ್ಪ ರೀತಿ, ನಮ್ಮ ವರ್ಕ್ ಸ್ಟೈಲ್, ನಮ್ಮ ನೇಚರ್, ನಾವು ಜನರ ಹತ್ರ ಇಪ್ಪ ರೀತಿ, ಇದೆಲ್ಲ ತುಂಬಾ ಮ್ಯಾಟರ್ ಆಗುತ್ತೆ. ಹಂಗಾಗಿ ಒಂದೇ ಬಿ ಪೊಲೈಟ್, ಬಿ ಹಂಬಲ್, ಹಂಗಿದ್ದರೆ ಮಾತ್ರ ಸಕ್ಸಸ್ ಅಪ್ಪಲು ಸಾಧ್ಯ ಇತ್ತು. ನಾವು ಅದೇ ಫಾರ್ ಎಕ್ಸಾಂಪಲ್ ಈಗ ನಾವು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತು ಒಂದು ರಜೆ ಟೈಮಲ್ಲಿ ನಮ್ಮ ಹತ್ರ ಪೈಸೆ ಹತ್ತುಳಿ ಯಾರಿಗಾರು ಮದ ಬಂದ್ ಹತ್ತುಳ್ರೆ ಅಥವಾ ಎಂದತ್ರ ದುಡ್ಡಿದ್ದು ನಾನ್ ಎಂತ ಬೇಕಾದ್ರೆ ಮಾಡ್ತೇಳಿ ಹೇಳೋ ನೇಚರ್ ಬಂದ್ ಹತ್ತುಳ್ರೆ ಗ್ಯಾರಂಟಿ ಅದರ ಸಕ್ಸಸ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅದು ಗುಂಡಿಗೆ ಹೋಗ್ತು ಗ್ಯಾರಂಟಿ. ಎಷ್ಟೋ ನಾವು ನೋಡ್ತದೆ ಲೈವ್ ಆಗಿ. ಸೊ ಬಿ ಹಂಬಲ್, ಬಿ ಪೊಲೈಟ್ ಇದ್ದರೆ ಮಾತ್ರ ನಾವು ಒಂದು ಬಿಸ್ನೆಸ್ ಇನ್ನ ಸಕ್ಸಸ್ ಮಾಡ್ಲಕ್ಕೊಳ್ಳಿದೆ ಎನ್ನ ಒಂದು ಬಲವಾದ ನಂಬಿಕೆ. ಈಗ ಅಂಬಗ ಮರಿಕೆ ಸಾವಯವ ಸ್ಟೋರಿಲಿ ಎಷ್ಟು ಬ್ರ್ಯಾಂಡ್ಸ್ ನಿಂಗೊಟ್ಟಿಗೆ ಅಸೋಸಿಯೇಟ್ ಆಗಿದ್ದವು, ಹಾಗೆ ಹೈಯೆಸ್ಟ್ ಮೂವಿಂಗ್ ಬ್ರ್ಯಾಂಡ್ ಯಾವ್ದಿತ್ತು? ಎಂಗಳೊಟ್ಟಿಗೆ ಒಂದು ಸಾಧಾರಣ ಒಂದು 20 ಬೇರೆ ಬೇರೆ ಬ್ರ್ಯಾಂಡ್ ನಾವು ಅಸೋಸಿಯೇಟ್ ಆಗಿದ್ದು. ಹೆಂಗ ಇಲ್ಲಿ ಮರಿಕೆ ಸಾವಯವಲ್ಲಿ ಮೇನ್ ಆಗಿ ಕಾನ್ಸಂಟ್ರೇಟ್ ಮಾಡುವಂತದ್ದು ಹೆಂಗ ಹೇಳ್ರೆ, ರೂರಲ್ ಎಂಟರ್ಪ್ರಿನರ್ಸ್ ಹೇಳ್ರೆ ಮನೆಯಲ್ಲೇ ಮಾಡಿ ಕೊಡುವಂತ ಎಷ್ಟೋ ಜನ ನಮ್ಮಲ್ಲಿ ಮನೆಯಲ್ಲಿ ಬೇರೆ ಬೇರೆ ಫಾರ್ ಎಕ್ಸಾಂಪಲ್ ಮನೆಯಲ್ಲಿ ಎಷ್ಟೋ ಒಳ್ಳೆ ಬಾಳೆ ಕೃಷಿ ಮಾಡೋರು ಬಾಳೆಹಣ್ಣು ಇರ್ತಾವ, ಅದರ ಡ್ರೈ ಮಾಡಿ ತಂದು ಕೊಡ್ತಾವ. ಬಾಳೆಹಣ್ಣು ಪುನರ್ಪುಳಿ ಇದ್ದಾರ ಪುನರ್ಪುಳಿ ಚೋಲಿ ತಂದು ಕೊಡ್ತಾವು. ಹಲಸಿನಕಾಯಿ ಸೀಸನ್ ಹಲಸಿನಕಾಯಿ ಹಪ್ಪಳ ಚಿಪ್ಸಿನ ಮಾಡಿ ತಂದು ಕೊಡ್ತಾವು. ಇಲ್ಲದ್ರೆ ಬಾಳೆಕಾಯಿ ಹಪ್ಪಳ, ಮತ್ತೆ ಎಷ್ಟೋ ಮನೆಯಿಂದ ತುಪ್ಪ, ತೆಂಗಿನೆಣ್ಣೆ ಹಿಂಗಿಪ್ಪ ಐಟಮ್ಗೆ ನಾವು ಜಾಸ್ತಿ ಕಾನ್ಸಂಟ್ರೇಷನ್ ಕೊಡ್ತು. ಯಾಕಂದ್ರೆ ರೂರಲ್ ಎಂಟರ್ಪ್ರಿನರ್ಸ್ ಈಗ ಬ್ರ್ಯಾಂಡ್ ಆಲ್ರೆಡಿ ಅವಕ್ಕೆ ಅವರದ್ದೇ ಮಾರ್ಕೆಟ್ ಇದ್ದ ಒಂದು ಸಣ್ಣ ಮಟ್ಟದಲ್ಲಿ ಎಸ್ಟಾಬ್ಲಿಷ್ ಮಾಡಿದ್ದು. ನಾವು ಕಾನ್ಸಂಟ್ರೇಟ್ ಮಾಡುದು ತರಕಾರಿ. ಈಗ ಮನೆಗೆ 2 ಬಳ್ಳಿ ಸೋರೆಕಾಯಿ ಇರ್ತು ಅಥವಾ 2 ಸೋರೆಕಾಯಿ ಜಾಸ್ತಿ ಇರ್ತು, ಅದರ ಹೆಚ್ಚಾಗ್ತದು. ಆಚೆ ಈಚೆ ಮನೆಯವಕ್ಕೆಲ್ಲ ಕೊಟ್ಟಿರ್ತಾವೆ, ಹೆಚ್ಚಾಗ್ತದೆ. ಅದ್ರ ಎಂತ ಮಾಡೋದು ಹೇಳಿ, ಅವು ಪೇಟೆಗೆ ಹೆಂಗ ಹೇಳ್ತೀಯ ಇಂಥದ್ದೇ ದಿನ ತಂದು ಕೊಡಕು, ಇಷ್ಟೇ ಕ್ವಾಂಟಿಟಿ ತಂದು ಕೊಡಕು ಹೆಂಗಳಂತ ಕಂಪಲ್ಸರಿ ಇಲ್ಲ. ಒಂದು ಸೋರೆಕಾಯಿ ಇದ್ದರೆ ತಕೊಂಡು ಬನ್ನಿ, ಒಂದು ಕುಂಬಳಕಾಯಿ ಇದ್ದರೆ ತಕೊಂಡು ಬನ್ನಿ, ಹೆಂಗ ತಕೊಳ್ತೇವೆ ಅಲ್ಲಿ ಹೆಂಗ ನೋಡುವಂತದ್ದು ಇಷ್ಟೇ. ಫರ್ಟಿಲೈಸರ್ ಹಾಕದ್ದೆ ಮನೆಯಲ್ಲಿ ಅವಕ್ಕೋಸ್ಕರ ಬೆಳೆದು ಹೆಚ್ಚಿದ್ದಾರೆ ತಂದು ಕೊಡ್ತಾವ. ಇದರ ಹೆಂಗ ನೋಡ್ತೇವೆ, ಕೆಮಿಕಲ್ ಹಾಕಿದಾರ ಖಂಡಿತ ಇಲ್ಲಿ ಮಾರ್ಲಿಲ್ಲ, ಹೆಂಗ ಮಾರ್ತಿಲ್ಲ, ಅಥವಾ ಗವರ್ಮೆಂಟ್ ಈಟ್ ಹಾಕಿ ಅಥವಾ ಫರ್ಟಿಲೈಸರ್ಸ್ ಹಾಕಿದಾರ ಮಾರ್ತಿಲ್ಲ. ಅವರ ಮನೆಗೆ ಅವೇ ಮಾಡ್ತಾವ, ಅದ್ರಲ್ಲಿ ಹೆಚ್ಚಿದ್ದಾರೆ ತಕೊಳ್ತೇವೆ. ಹಿಂಗಿಪ್ಪ ಬಿಸ್ನೆಸ್ ನವರ ಬೆರಣಿ ಮಾಡಿ ತಂದು ಕೊಡ್ತಾವು, ಹಿಟ್ಸುಡಿ ಮಾಡಿ ತಂದು ಕೊಡ್ತಾವು. ಎಂತದೇ ಸಣ್ಣ ಸಣ್ಣ ವಿಷಯ ಹಂಗ ಮನೆಯಲ್ಲಿ ಮಾಡುವಕ್ಕೆ ಹೆಂಗಳದು ಮೊದಲ ಪ್ರೋತ್ಸಾಹ, ಅವಕ್ಕೆ ಫಸ್ಟ್ ಪ್ರಿಫರೆನ್ಸ್. ಅವಕ್ಕೆ ಹಿಂಗ ಯಾವತ್ತು ಎನಿ ಟೈಮ್ ಇಡೀ ವರ್ಷಲ್ಲಿ ಕೂಡ ಹಂಗೆ ರೇಟ್ ಕೂಡ ಹಂಗೆ ಹೆಂಗೋಗಿ ಸಣ್ಣ ಮಾರ್ಜಿನ್ ಮಾಡಿಕೊಂಡು ಮ್ಯಾಕ್ಸಿಮಮ್ ನಾವು ಅವಕ್ಕೆ ಕೊಡ್ತೇವೆ. ಇಲ್ಲಿ ಹೆಂಗಳ ಮರಿಕೆ ಸಾವಯವಲ್ಲಿ ಹೆಂಗಳದ್ ಮೇನ್ ಕಾನ್ಸೆಪ್ಟೇ ಹಂಗೆ. ಇಲ್ಲಿ ಎಲ್ಲರೂ ಯೂಶಲಿ ಮಾತಾಡುದಿದ್ದು ವ್ಯಾಪಾರಂ ದ್ರೋಹ ಚಿಂತ ನಮ್ಮಲ್ಲಿ. ವ್ಯಾಪಾರಿಗೆ ಎಷ್ಟಿರೋ ವ್ಯಾಪಾರಿಗಳೇ, ಅವರ ಲಾಭ ಇಲ್ಲದೆ ಅವ್ ಎಂತ ಮಾಡ್ತಾವ ಇಲ್ಲ ಹೇಳಿ. ಒಂದು ಹಂತದವರೆಗೆ ಅದು ಖಂಡಿತವಾಗಿ ಲಾಭ ಇಲ್ಲದೆ ಮಾಡ್ಲೆ ಸಾಧ್ಯ ಇಲ್ಲ. ಎಂತ ಕೇಳಿದ್ರೆ ಅದೇ ಅಪ್ಪ ಅಂತ ನಷ್ಟ ಬರ್ಸೆಕ್ಕು, ಎಷ್ಟೋ ವಿಷಯ ಹಾಳಾಗಿ ಹೋಗ್ತು, ಅದರೆಲ್ಲ ನಷ್ಟ ಬರ್ಸೆಕೊಂಡ್ರೆ ಲಾಭ ಬೇಕು. ಬಟ್ ಈ ಮನೆಯಿಂದ ತಂದು ಕೊಡುವವರ ವಿಷಯದಲ್ಲಿ ಹೆಂಗಳದ್ದು ಒಂದು ಕ್ಲಿಯರ್ ಕಟ್ ಪ್ರೊಸೀಜರ್ ಇತ್ತು. ಹೆಂಗಳದ್ದು ಮಾರ್ಜಿನ್ ಸಣ್ಣದು, ಬೆಳೆದವಂಗೆ ಜಾಸ್ತಿ ಹೇಳುವ ಇದೇ ಒಂದು ಪಾಲಿಸಿಲಿ. ಮತ್ತೆ ಗ್ರಾಹಕರಿಗೆ ಹೊರೆ ಆಗದಂಗ ಆದಷ್ಟು ಒಂದು ಸಣ್ಣ ಮಾರ್ಜಿನ್ ಇದರ ವ್ಯವಹಾರ ಮಾಡ್ತೇವೆ. ಮತ್ತೆ ಹೆಂಗಳ ಮೇನ್ ಅಸೋಸಿಯೇಟೆಡ್ ಬ್ರ್ಯಾಂಡ್ ಬಟ್ಟೆ ಅಂಡ್ ಬಟ್, ಅವು ಒಳ್ಳೆ ರೀತಿಲಿ ಐಟಮ್ ಗಳ ಪ್ರಾಡಕ್ಟ್ ಮಾಡ್ತಾವ, ಮಾರ್ಕೆಟಿಂಗ್ ಮಾಡ್ತಾ ಇದ್ದವು. ಒಂದು ಸಾಂಪ್ರದಾಯಿಕ
ಹವ್ಯಕ ಮನೆ ತಿಂಡಿಯ ಒಂದು ಗ್ಲೋಬಲ್ ಮಟ್ಟಕ್ಕೆ ತಕೊಂಡೋಗಲು ತುಂಬಾ ಸ್ಟ್ರಗಲ್ ಮಾಡ್ತಾ ಇದ್ದು. ಸೊ ಒಂದು ಮೇಜರ್ ಕೊಲಾಬರೇಟೆಡ್ ಬ್ರ್ಯಾಂಡ್ ಬಟ್ಟೆ ಅಂಡ್ ಬಟ್ಟಿದ್ದು. ಮತ್ತೆ ನಮ್ಮ ಮಠದ ಶ್ರೀ ರಾಮಚಂದ್ರಾಪುರ ಮಠದ ಗ್ರಾಮ ರಾಜ್ಯದ ಇಡೀ ಎಕ್ಸ್ಕ್ಲೂಸಿವ್ ಸ್ಟೋರ್ ಪುತ್ತೂರಿಗೆ 2 ಎಕ್ಸ್ಕ್ಲೂಸಿವ್ ಸ್ಟೋರ್ ಸಿಕ್ಕೋದು. ಒಂದು ಮಂಗಲ್ ಸ್ಟೋರ್ ಇದ್ದು, ಒಂದು ನಮ್ಮದು ಮರಿಕೆ ಸಾವಯವ. ಸೊ ಗ್ರಾಮ ರಾಜ್ಯಲ್ಲಿ 400ಕ್ಕಿಂತ ಹೆಚ್ಚು ಐಟಮ್ ಇದ್ದು, ಅದು ಎಲ್ಲೋ ಮರಿಕೆಯಲ್ಲಿ ಸಿಕ್ಕುತ್ತೆ. ಗ್ರಾಮ ರಾಜ್ಯದ ಎಲ್ಲಾ ಐಟಮ್ಗಳು ನಮ್ಮ ಮರಿಕೆಯಲ್ಲಿ ಸಿಕ್ಕುತ್ತೆ. ಇದೆರಡು ಮೇಜರ್ ಅಸೋಸಿಯೇಟೆಡ್ ಬ್ರ್ಯಾಂಡ್. ಮತ್ತೆ ಒಂದೊಂದು ನಾರಾಯಣ್ ಭಟ್ರ ಸಾಂಬಾರ್ ಹೊಡಿ, ಲಲಿತಾ ಫುಡ್ ಪ್ರಾಡಕ್ಟ್ಸ್ ಆಗ ನಿಂಗೆ ಹೇಳಿದಿ, ಅವರದ್ದು ಮಸಾಲಾ ಐಟಮ್ಸ್ ತುಂಬಾ ಇತ್ತು. ಗ್ರೀನ್ ಕೈರೋಳಿ ಹೇಳೋ ಒಂದು ಆಯುರ್ವೇದ ಕಂಪನಿ ಇದ್ದು, ಹಿಂಗೆ ತುಂಬಾ ಬ್ರಾಂಡ್ಸ್ ಇದ್ದು, ತುಂಬಾ ಬ್ರಾಂಡ್ಸ್ ಇದ್ದು. ಸುಮಹಿ ಹೇಳುವಂತ ನಮ್ಮ ಒಂದು ಹಪ್ಪಳ, ಅವಲಕ್ಕಿ ಹಪ್ಪಳ, ಹಿಂಗೆ ಬೇರೆ ಬೇರೆ ಮಾಡ್ತು. ಜಾಕ್ ಹಲಸಿನಕಾಯಿ ಇದೆ, ಇದು ಅಜಯ್ ಖಂಡಿಗೆ ಹೇಳಿ. ನೆಕ್ಸ್ಟ್ ನಿಂಗ ಎನ್ನತ್ರ ಕೇಳಿದ್ರೆ ನೆಕ್ಸ್ಟ್ ಅವನ ಇಂಟರ್ವ್ಯೂ ಮಾಡಿ ಹೇಳ್ತೆ. ಜಾಕ್ ಟೇಲ್ಸ್ ಹೇಳಿ ಹಲಸಿನಕಾಯಿಯ ಬೇರೆ ಬೇರೆ ವ್ಯಾಲ್ಯೂ ಅಡಿಷನ್ ಮಾಡ್ತು. ಒಂದು ದೊಡ್ಡ ಒಂದು ಸಾಹಸ ಮಾಡ್ತಾ ಇದ್ದ ಅಜಯ್ ಖಂಡಿಗೆ. ಸೊ ಅವರ ಪ್ರಾಡಕ್ಟ್ ಇದ್ದು, ಹಿಂಗೆ ತುಂಬಾ ಬೇರೆ ಬೇರೆ ಐಟಮ್ ನಿತ್ಯ ಫುಡ್ ಪ್ರಾಡಕ್ಟ್ಸ್ ಅಲ್ಲಿ ರಾಧಾಕೃಷ್ಣ ಇಟ್ಟುಕೊಂಡಿರಿ ಅವರದ್ದು ಗೇರು ಬೀಜದ ಸ್ಪ್ರೌಟ್ಸ್. ನಿಂಗೋಗೆ ನಾವು ಗುಡ್ಡೆಯಲ್ಲಿ ಹೆಕ್ಕಿ ಗೇರು ಬೀಜದ ಕೊಡುಪೆಯಲ್ಲಿ ಹೊಳಿ ಹೇಳ್ತೀವಿ ನಾವು ತುಳುವಿನ ಹೇಳುವಾಗ, ಹುಟ್ಟಿದ ಗೇರು ಬೀಜ. ಸೊ ಇದನ್ನ ಹೆಂಗ ಮಾರ್ಕೆಟಿಂಗ್ ತಕೊಂಡ್ ಬಂದೆ, ಪ್ಯಾಕೆಟ್ ಆಗಿ ತಕೊಂಡ್ ಬಂದೆ. ಸೊ ಇಂಥದೆಲ್ಲ ಹಾಗೆ ಎಲ್ಲಿಯೂ ಮತ್ತೆ ಹೆಂಗ ಕಾನ್ಸಂಟ್ರೇಟ್ ಮಾಡುದು, ಎಲ್ಲಾ ಕಡೆ ಸಿಕ್ಕುವ ಐಟಮ್ ಅರೆ ಅಂತಗೆ ನಾವು ಎಲ್ಲಾ ಕಡೆ ಸಿಕ್ಕುತ್ತಲ್ಲ, ಎಲ್ಲಿಯೂ ಸಿಕ್ಕಂತಹ ಐಟಮ್ಗೆ ಜಾಸ್ತಿ ಕಾನ್ಸಂಟ್ರೇಷನ್. ಮತ್ತೆ ನಾವು ಇನ್ನೊಂದು ಮೇಜರ್ ಅಸೋಸಿಯೇಟೆಡ್ ಸತ್ವಂ ನೀರು, ಅವರ ನೀರಿನೊಟ್ಟಿಗೆ ತುಂಬಾ ವ್ಯಾಲ್ಯೂ ಅಡಿಷನ್ ಕೋಕಮ್ ಜ್ಯೂಸ್ ಇಂದ ಹಿಡಿದು ಮತ್ತೆ ಹಲಸಿನ ಎಂಗಳ ಹತ್ರ ರೆಡಿಮೇಡ್ ಗುಜ್ಜೆದೆ ಸಿಕ್ಕುತ್ತಾತ. ನಿಂಗೆ ಈಗ ಸೀದಾ 11 ಗಂಟೆಗೆ ನೆನಪಾತು ಒಂದು ಗುಜ್ಜೆ ತಾಳು ಮಾಡಿಟ್ಕೊಳ್ರೆ, ಸೀದಾ ಮರಿಕೆಗೆ ಬಪ್ಪಲಕ್ಕೂ ಗುಜ್ಜೆ ಎಂಗಳ ಹತ್ರ ಕಟ್ ಮಾಡಿ ರೆಡಿ ಇರ್ತು. ಸೀದಾ ತಕೊಂಡು ಹೋಗೋದು, ಬಾಣಲೆಗೆ ಹಾಕುದ ಕೆಲಸ ಇಲ್ಲ. ಸೊ ಹಿಂಗಿಪ್ಪ ಪ್ರೊಸೆಸ್ಡ್ ಆರ್ಗ್ಯಾನಿಕ್ ವೇಲಿ ಈಗ ಪ್ರೊಸೆಸ್ ನಮ್ಮ ಹತ್ರ ಬೇರೆ ಬೇರೆ ಹೆರ ಹೋದ್ರೆ ನಿಂಗೆ ಇಡ್ಲಿ ಹಿಟ್ಟು, ದೋಸೆ ಹಿಟ್ಟೆಲ್ಲ ಸಿಕ್ಕುತ್ತೆ, ಎಲ್ಲದಲ್ಲಿ ಪ್ರಿಸರ್ವೇಟಿವ್ ಇರ್ತು. ಸೊ ನಾವು ಕಾನ್ಸಂಟ್ರೇಟ್ ಮಾಡುವಂತದ್ದು ರೆಡಿ ಟು ಕುಕ್ ಬೇಕು, ಬಟ್ ವಿದೌಟ್ ಪ್ರಿಸರ್ವೇಟಿವ್. ಸೀದಾ ತಗೊಂಡೋಗಿ ಅದಕ್ಕೆ ಯಾವ ರೀತಿ ಅದರ ಇಟ್ಟುಕೊಳ್ಳಕ್ಕೋ ಹಂಗೆ ನಾವು ಕೊಟ್ಟು ಕಸ್ಟಮರ್ ಕೊಡೋ. ಹಲಸಿನ ಹಣ್ಣು ನಮ್ಮ ಹತ್ರ ರೆಡಿ ಟು ಈಟ್ ಹಲಸಿನ ಹಣ್ಣು ಸಿಕ್ಕುತ್ತು, ಜೋಲಿ ಎಲ್ಲ ತೆಗೆದು. ಇಂತ ಒಂದು ಕಾನ್ಸೆಪ್ಟ್ಲಿ ಮರಿಕೆ ತಕೊಂಡು ಹೋಗ್ತಾ ಇದ್ದೇವೆ. ಆಗಲಿ ಸುಹಾಸಣ್ಣ, ಸುಮಾರಷ್ಟು ರೈತರಿಗೆ ಉಪಯೋಗ ಇಪ್ಪ ಹಂಗೆ ನಿಂಗಳ ಸ್ಟೋರಿನ ತಕೊಂಡು ಹೋಗ್ತಾ ಇದ್ದಿ. ಸೊ ಈಗ ನೆಕ್ಸ್ಟ್ ಇನ್ನೊಂದು ಯಾವ್ದಾದ್ರು ಒಬ್ಬ ರೈತ ನಿಂಗೊಟ್ಟಿಗೆ ಅಸೋಸಿಯೇಟ್ ಆಯಕು ಹೇಳಿ ಆದರೆ ಇದೊಂದು ಪಾಯಿಂಟ್. ಇನ್ನೊಂದೆಂತ ಹೇಳಿದ್ರೆ ಆನು ನಿಂಗಳ ಟೀಮಿಗೆ ಸೇರಕ್ಕೂ ಹೇಳಿ ಆದರೆ, ಈ 2 ಪಾಯಿಂಟಿಗೆ ನಿಂಗ ಎಂತ ಉತ್ತರ ಕೊಡ್ಲೆ ಇಷ್ಟಪಡ್ತಿ? ಹೇಗೆ ಆನು ನಿಂಗೊಟ್ಟಿಗೆ ಅಸೋಸಿಯೇಟ್ ಅಪ್ಪಲಕ್ಕೂ ಹೇಳಿ. ಈಗ ಒಂದು ಎಂಗಳ ಕಸ್ಟಮರ್ಸ್, ಈಗ ಎಂಗಳ ಕಸ್ಟಮರ್ಸೇ ಎಂಗಳ ದೊಡ್ಡ ಮಾರ್ಕೆಟಿಂಗ್ ಟೀಮ್. ಎಂಗ ಪೇಪರ್ ಆಡ್ ಬೇರೆ ಬೇರೆ ಆಡ್ ಕೊಡೋ ಕ್ರಮ ಇಲ್ಲ. ನಿಂಗ ನೋಡಿಪಿ ಮರಿಕೆ ಆಡ್ ಎಲ್ಲಿ ಇರ್ತಿಲ್ಲ, ಶುಭ ಕೋರು ಆಡ್ ಹಿಂಗಿಪ್ಪದೆಲ್ಲ ಎಂಗ ಕೊಡು ಬಾರಿ ರ್ಯಾರ್. ಎಂತ ಹೇಳಿದ್ರೆ ಎಂಗಳ ಕಸ್ಟಮರೇ ಎಂಗಳ ದೊಡ್ಡ ಮಾರ್ಕೆಟಿಂಗ್ ಟೀಮ್. ಸೊ ಎಂಗಳ ಕಸ್ಟಮರಿಗೋಸ್ಕರ ಎಂಗ ಒಂದ್ 2-3 ವಾಟ್ಸ್ಆಪ್ ಗ್ರೂಪ್ ಮಾಡಿದ್ಯಾ. ಸೊ ಎಂಗ ಎಂತ ಮಾಡ್ತೇವೆ ಅಂದ್ರೆ, ಇಲ್ಲಿ ಬಂದ ಪ್ರತಿ ಪ್ರಾಡಕ್ಟ್, ಹೊಸ ಪ್ರಾಡಕ್ಟ್ ಯೂಶುವಲಿ ಗೊಂತಿಪ್ಪದರ ಪುನಃ ಪುನಃ ಹಾಕುತ್ತಲೆ, ಹೊಸ ಪ್ರಾಡಕ್ಟ್ ಬಂದ ಕೂಡಲೇ ಹೆಂಗ ಅದರ ಎಂಗಳ ವಾಟ್ಸ್ಆಪ್ ಗ್ರೂಪ್ ಇಲ್ಲಿ ಪೋಸ್ಟ್ ಮಾಡ್ತೇವೆ. ಅಲ್ಲೇ ಅದರ ಬುಕ್ಕಿಂಗ್ ಮಾಡ್ಲಾ ಹೋಗ್ತು. ಎಂಗಳ ಶಾಪಿನ ನಂಬರ್ ಇದ್ದು ಅಲ್ಲೇ ಇಂಡೆಂಟ್ ಹಾಕಿದ್ರೆ ನಿಂಗೋಗೆ ಬೇಕಾದ ಪ್ರಾಡಕ್ಟ್ ಹೆಂಗ ತೆಗೆದು ಮಾಡ್ಕೊಡ್ ಇಲ್ಲಿ ರಿಸರ್ವ್ ಮಾಡಿರ್ತು. ಪುತ್ತೂರು ಪೇಟೆ ಒಳಗಾದ್ರೆ ಡೆಲಿವರಿ ಕೂಡ ಕೊಡ್ತೇವೆ. ಓವರ್ 1000 ರೂಪಾಯಿನ ಮೇಲಿನ ಕಸ್ಟಮರ್ ಹೋಗಕ್ಕೆ ಪುತ್ತೂರು ಪೇಟೆ ಒಳ ಆದ್ರೆ ಒಂದು 5 ಕಿಲೋಮೀಟರ್ ಸರೌಂಡ್ ಇಲ್ಲಿ ಹೋಮ್ ಡೆಲಿವರಿ ಕೊಡ್ತೇವೆ. ಹೆರ ಕೊಡ್ತಿಲ್ಲ, ರಿಸರ್ವ್ ಮಾಡಿ ಮಾಡುತ್ತೆ. ನಿಂಗಳ ಟೈಮಲ್ಲಿ ನಿಂಗಳ ದಿನ ಬಂದು ತಗೊಂಡು ಹೋಗಲಕ್ಕ. ಇದು ಒಂದು ಎಂಗಳ ಟೀಮ್ ಜಾಯಿನ್ ಮರಿಕೇಸ್ ಹೇಳಿದ್ದಾರೆ ಹಾಗೆ. ಮತ್ತೆ ಇನ್ನೊಂದು ಹೆಂಗ ಆಲ್ವೇಸ್ ಓಪನ್ ಮೈಂಡೆಡ್ ಆ ವಿಷಯಲ್ಲಿ. ಯಾವುದೇ ಒಬ್ರು ಆಸಕ್ತಿಯಿಂದ ಮನೆಯಲ್ಲಿ ಏನಾರು ಉತ್ಪನ್ನ ಮಾಡಿ ಕೊಡ್ತಾರೆ ಅಥವಾ ಕೃಷಿ ಉತ್ಪನ್ನವ ನೇರ ಕೊಡ್ತಾರೆ. ಹೆಂಗ ಪ್ರೀಮಿಯಂ ರೇಟಿಗೆ ಹಲಸಿನ ಹಣ್ಣಿನ ಸೊಳೆ, ಈಗ ಮನೆಯಲ್ಲಿ ಉದಿಯಪ್ಪಗ ಹಲಸಿನ ಹಣ್ಣು ತಂದು ಹೆಚ್ಚಿ ಅವು ಸೊಳೆ ಮಾಡಿ ತಂದು ಕೊಡ್ತಾ ಹೊಡ್ರೆ ಈಗ 100 ರೂಪಾಯಿಗೆ ಕೆಜಿಗೆ ಹಲಸಿನ ಹಣ್ಣು ಸೊಳೆ ತಗೊಳ್ತೇವೆ. ಎನಿ ಕ್ವಾಂಟಿಟಿ ಎಷ್ಟು ಬೇಕಾದ್ರೆ ತಂದು ಕೊಡ್ಲಕ್ಕು. ಹಣ್ಣಿನ ಸೊಳೆ ಹಾಕು, ಕಾಯಿ ತಕೊಳ್ತಿಲ್ಲ ಹೆಂಗ. ಸೊ ಹಣ್ಣಿನ ಸೊಳೆ ಅದು ಹೆಂಗ ಹಲ್ವಾಕ್ಕೆ ಐಸ್ ಕ್ರೀಮ್ಗೆಲ್ಲ ಉಪಯೋಗ ಆಗುತ್ತೆ. ಅದನ್ನು ಬೇರೆ ರೀತಿಯಲ್ಲಿ ಸೆಗ್ರಿಗೇಟ್ ಮಾಡಿ ಹೆಂಗ ಉಪಯೋಗ ಮಾಡಿಕೊಳ್ತೇವೆ. ಸೊ ಈ ತರದ್ದು, ಅಥವಾ ಮನೆಯಲ್ಲಿ ಇಡಿಸುಡಿ ಅಥವಾ ತರಕಾರಿಗ. ಸೊ ಇಲ್ಲಿ ತರಕಾರಿ ಎಲ್ಲ ಹೇಳಿದ ಕೂಡಲೇ ಹೆಂಗ ಎಸ್ಪೆಷಲಿ ಅವ್ರ ಹತ್ರ ಪರ್ಸನಲ್ ಮಾತಾಡಕ್ ಆವತ್ತು. ಕೆಲವೊಂದ್ರೆ ಹಿಂಗ ಫೀಲ್ಡ್ ವಿಸಿಟ್ ಮಾಡ್ತೇವೆ, ಮನೆಗೆ ಹೋಗ್ತೀಯ ನೋಡಿ ಮತ್ತೆ ಅದರ ಇದ್ ಮಾಡುದು. ಎಂತ ಕೇಳಿದ್ರೆ ಎಂಗಳ ಉದ್ದೇಶ ಇಷ್ಟೇ,
ಹ್ಮ್. ಗ್ರಾಹಕರಿಗೆ ಹೆಂಗ ಸಾವಯವದ್ದೇ ತರಕಾರಿ ಕೊಡ್ತೇಳಿ ಹೇಳೋ ಒಂದು ಭರವಸೆ ಕೊಟ್ಟಾಯ್ತು. ಇನ್ನು ಹ್ಮ್. ಅದರಲ್ಲಿ ಲೋಪ ಮಾಡ್ಲಿಲ್ಲ. ಇಲ್ಲಿ ಹ್ಮ್. ಪೈಸೆ ಆವತ್ತು ಲಾಭ ಆವತ್ತು ಹೇಳಿ ಅಲ್ಲಿ ಕೊಟ್ಟ ಉತ್ಪನ್ನ ಸುಳ್ಳಾಗಿಪ್ಪಲಾಗ ಇದು ಎಂಗಳ ಹ್ಮ್. ಕಾಳಜಿ ಹ್ಮ್. ಎಂತ ಕೇಳಿದ್ರೆ ಹೆಂಗ ಶುರು ಮಾಡಿದ ಉದ್ದೇಶವೇ ಹಂಗೆ. ಹ್ಮ್. ಹಂಗಾಗಿ ಈ ವಿಷಯಲ್ಲಿ ಹೆಂಗ ರಾಜ್ಯ ಸ್ಟ್ರಿಕ್ಟ್ ಗ್ರಾಹಕರಿಗೆ ಮೋಸ ಅಪ್ಪಲಾಗ ಹೇಳೋ ವಿಷಯದಿಂದ ಹೆಂಗೋಗಿ ಅದು ಹ್ಮ್. ಸಂಶಯ ಬತ್ತು ಅಥವಾ ಗ್ರಾಹಕರಿಗೆ ನಾಳೆ ಸಂಶಯ ಬಪ್ಪಲಾಗ ಹೇಳೋ ಒಂದು ಮುಂಜಾಗ್ರತೆ ಕ್ರಮವಾಗಿ ಈ ಹ್ಮ್. ಎಸ್ಪೆಷಲಿ ಹಣ್ಣು ತರಕಾರಿ ಕೊಡುವ ಒಂದು ವಿಸಿಟ್ ಮಾಡ್ತೇವೆ ಹೆಂಗ ಹ್ಮ್. ಉತ್ಪನ್ನಗಳ ಕೊಡುವಾಗ ಆ ಉತ್ಪನ್ನವೇ ಮಾತಾಡ್ತು. ಈಗ ನಾವು ಹ್ಮ್. ತೆಂಗಿನೆಣ್ಣೆಯಲ್ಲಿ ಚಿಪ್ಸ್ ಯಾರೋ ಒಬ್ರು ತಂದು ಕೊಡ್ತೇವಲ್ರೆ ಹ್ಮ್. ಅದ ಅಂತ ಐಟಮ್ಗಳ ಹೆಂಗ ತೆಕ್ಕೊಂಬುದು ಕಡಿಮೆ ಅಂತ ಕೇಳಿ ಅದೆಲ್ಲ ಹೆಂಗಳೇ ಮಾಡ್ತೀಯ ಸಾಧಾರಣ. ಹ್ಮ್. ಎಕ್ಸಾಂಪಲ್ ಹೇಳಿ ಉದಾಹರಣೆಗೆ ಹೇಳಿದ್ದು ನಾನು ಹ್ಮ್. ಅದು ತಂದು ಹ್ಮ್. ಕೊಡ್ತಾ ಹೊಡ್ರೆ ಬಾಳೆಕಾಯಿ ಚಿಪ್ಸ್ ತಿಂಬಾಗ ಅಂತ ಹೋಗ್ತೀವಿ ತೆಂಗಿನೆಣ್ಣೆ ಪಾಮ್ ಆಯಿಲ್ ಹೇಳಿ ಅದ್ರಲ್ಲಿ ಹಾ. ಸುಳ್ಳು ಹೇಳಲೆ ಸಾಧ್ಯ ಇಲ್ಲ. ಮತ್ತೆ ಹಾ. ಸ್ವೀಟ್ಗೆಲ್ಲ ಹೆಂಗ ತಕೊಳ್ತಿಲ್ಲ ಅದೆಲ್ಲ ಹೆಂಗಳೇ ತಯಾರು ಮಾಡುವಂತದ್ದು ಖಾರ ತಿಂಡಿ ಹ್ಮ್. ಸ್ವೀಟ್ ತಿಂಡಿ ಎಲ್ಲ ಇದು ಹೆಂಗಳದ್ದೇ ತಯಾರಿದ್ದು ಹಂಗಾಗಿ ಹೆರಂದ ತಕೊಳ್ತಿಲ್ಲ. ಮುಖ್ಯವಾಗಿ ಹ್ಮ್. ಹಣ್ಣು ತರಕಾರಿ ಇಂತ ಹ್ಮ್. ಉತ್ಪನ್ನವನ್ನು ಕೊಡುವ ಅಥವಾ ಹೊಸತ್ತೇನಾದ್ರು ಮಾಡ್ತಾ ಉಳಿದ್ರೆ ಈಗ ಮೊನ್ನೆ ಕಾನಾವಿ ನಾವು ಪೆಪ್ಪರ್ ನ ಒಂದು ಲೆಮನ್ ಸೋಡಾಕ್ಕೆ ಕಾಂಬಿನೇಷನ್ ಆಗಿ ಈಗ ಪೆಪ್ಪರ್ ಸೋಡಾ ಅಲ್ಲಿ ಒಂದು ಕಾನ್ಸಂಟ್ರೇಟ್ ತಕೊಂಡು ಎಕ್ಸಲೆಂಟ್ ಹ್ಮ್. ಪ್ರಾಡಕ್ಟ್ ಭಾರಿ ಒಳ್ಳೆ ಹ್ಮ್. ಉತ್ಪನ್ನ. ನಮ್ ಹ್ಮ್. ಪೆಪ್ಪರ್ ನ ವ್ಯಾಲ್ಯೂ ಅಡಿಷನ್ ನ ಬಗ್ಗೆ ಈವರೆಗೆ ಯಾರುದೇ ಆಲೋಚನೆ ಮಾಡಿದ್ದಿಲ್ಲ. ಹ್ಮ್. ಇಂಥದ್ದೆಲ್ಲ ಪ್ರಾಡಕ್ಟ್ ಬಂದ್ರೆ ಹೆಂಗ ಆಲ್ವೇಸ್ ಓಪನ್ ಮೈಂಡೆಡ್ ಬಂದ ಕೂಡ್ಲೆ ಹ್ಮ್. ಅಂತಂದ್ರೆ ಹೆಂಗ ಪ್ರಮೋಟ್ ಮಾಡ್ತೇವೆ ಹೆಂಗಳ ಸೈಡ್ ಪ್ರಮೋಷನ್ ಕೂಡ ಮಾಡ್ತೇವೆ. ಹ್ಮ್. ಹ್ಮ್. ಸೊ ಹಾಗಾಗಿ ಇಂತ ಹೆಂಗಳ ಮರಿಕೆ ಸಪ್ಲೈಯರ್ಸ್ ಟೀಮಿಗುದೇ ಜಾಯಿನ್ ಆಗ್ಪಲಕ್ಕು ಕಸ್ಟಮರ್ ಟೀಮಿಗುದೇ ಜಾಯಿನ್ ಆಗ್ಪಲಕ್ಕು ಸೊ ಹ್ಮ್. ಎರಡಕ್ಕೂದೇ ವಿ ಆರ್ ಓಪನ್ ಮೈಂಡೆಡ್. ನಿಂಗ ಶುರು ಮಾಡಿದ್ದು ಲಾಲಿಂದ, ಲಾಲಿಂದ ಈಗ ಇಂದು ನೋಡ್ತಾರೆ ಸ್ಟೋರ್ ಆಗಿ ಬೆಳೆದ್ದು. ಸೊ ಹ್ಮ್ ನಿಂಗಳ ನೆಕ್ಸ್ಟ್ ಒಂದು ಹೆಜ್ಜೆ ಅಥವಾ ನೆಕ್ಸ್ಟ್ ಗೋಲ್ ಫ್ಯೂಚರ್ಲಿ ಆನಿದ್ರ ಮಾಡಕು ಹೇಳಿ ಆದರೆ ಆ ಒಂದು ಹಂತ ಯಾವುದಾಗಿರ್ತದೆ? ಬಹಳ ಮುಖ್ಯವಾಗಿ ಈಗ ಪ್ರೊಡಕ್ಷನ್ ಸೈಡ್ ಈಗ ಮಾರ್ಕೆಟಿಂಗ್ ಸೈಡ್ ಗೆ ಜಾಸ್ತಿ ಕಾನ್ಸಂಟ್ರೇಷನ್ ಮಾಡ್ತಾ ಇದ್ದೇನೆ ರೀಸೆಂಟ್ ಹ್ಮ್. ಇಯರ್ಸ್ ಅಲ್ಲಿ. ಹ್ಮ್. ಪ್ರೊಡಕ್ಷನ್ ಹೇಳ್ರೆ ಐಸ್ ಕ್ರೀಮ್ ಹೇಳ್ರೆ ಅದೊಂದು ದೊಡ್ಡ ಸಾಗರ. ಹ್ಮ್. ಅಲ್ಲಿ ನಿಂಗೋಗ ಅದರ ದೊಡ್ಡ ಮಾಡ್ತಾರೆ ಎಷ್ಟು ದೊಡ್ಡ ಮಾಡುದು ಹೇಳುವಂತ ಒಂದು ಕ್ವಶನ್. ಹ್ಮ್. ಹಾಗಾಗಿ ಅಲ್ಲಿ ಅದಕ್ಕೆ ಬ್ರೇಕ್ ಹಾಕಿ ಈಗ ಹೆಂಗಳ ಅಂಗಡಿಯನ್ನೇ ದೊಡ್ಡ ಮಾಡಿದೆ ಒಂದು ಕಳೆದ ಹ್ಮ್. 4-5 ವರ್ಷದಿಂದ. ಹ್ಮ್. ಬಟ್ ಈಗ ಇದು ಒಂದು ಹಂತಕ್ಕೆ ಬಂತು ಹೇಳ್ರಿ ಇನ್ನು ಇದರ ಇನ್ನು ಹಿಂಗ ಮಾಡ್ತಾರೆ ಬೇರೆ ಬೇರೆ ಊರ್ಲಿ ಹೆಂಗ ಬ್ರಾಂಚ್ ಮಾಡ್ತಾ ಹೋಗ್ಬೇಕು ಅಥವಾ ಫ್ರಾಂಚೈಸಿ ತರ ಮಾಡ್ತಾ ಹೋಗ್ಬೇಕು ಅದ್ರಲ್ಲಿ ಹ್ಮ್. ಅಷ್ಟು ಇಂಟ್ರೆಸ್ಟ್ ಇಲ್ಲ ನನಗೆ. ಹ್ಮ್. ಬಟ್ ಇನ್ನೀಗ ಹೆಂಗಳ ಗೋಲ್ ನಿಂಗ ಹೇಳಿದಾಗೆ ಇರುವಂತದ್ದು ಐಸ್ ಕ್ರೀಮ್ ಇಂದ ವಿಷಯಲ್ಲಿ. ಹ್ಮ್. ಸೊ ಹೆಂಗ ಖಂಡಿತವಾಗಿ ಕೂಡ ಮರಿಕೆ ಐಸ್ ಕ್ರೀಮ್ ಇಂದ ನೆಕ್ಸ್ಟ್ ಲೆವೆಲ್ಗೆ ತಗೊಂಡೋಗ್ಪ ಎಲ್ಲ ಆಸೆ ಮತ್ತೆ ಅಷ್ಟು ಹ್ಮ್. ಎನ್ಕ್ವೈರಿ ಕೂಡ ಇದ್ದು ದೇವರ ದಯೆಯಿಂದ. ಬೆಂಗಳೂರು ಮೈಸೂರಿಗೆ ನೆಕ್ಸ್ಟ್ ಸೀಸನ್ ಗೆ ಹೋಗ್ಕೊಳ್ಳಿದ್ದಾರೆ ಹೆಂಗ ಫ್ಯಾಕ್ಟರಿ ಸೆಟಪ್ ನ ಒಂದು ಹೊಸ ರೀತಿಲಿ ಯೋಚನೆ ಮಾಡ್ತಾ ಇದ್ದೆ. ಮೇ ಬಿ ಈಗ ಓಕೆ. ಇನ್ನೊಂದು 2 ವರ್ಷಲ್ಲಿ ಮರಿಕೆ ಐಸ್ ಕ್ರೀಮ್ ಇದ್ದದ್ದು ನಿಂಗ ಮೈಸೂರು ಬೆಂಗಳೂರು ಹಿಂಗೆ ಈ ತರದ ಪ್ಲಾನ್ ಮಾಡ್ತಾ ಇದ್ಯಾ ಮಂಗಳೂರ್ಲಿ ಹ್ಮ್. ಹ್ಮ್. ಉಡುಪಿಲಿ ಎಲ್ಲ. ಉಡುಪಿಲಿ ಆಕ್ಚುಲಿ ಇದ್ದು ಐಸ್ ಕ್ರೀಮ್ ಇಂದ ಬಟ್ ಹ್ಮ್. ಎಕ್ಸ್ಕ್ಲೂಸಿವ್ ಆಗಿ ಐಸ್ ಕ್ರೀಮ್ ಇಂದ ಒಂದು ಕೌಂಟರ್ ತರ ಮಾಡಿ ಹ್ಮ್. ಕೋಳಿ ಹೇಳೋ ಪ್ಲಾನ್ ಮಾಡ್ತಾ ಇದ್ದೆ. ಸೊ ಹ್ಮ್. ನೆಕ್ಸ್ಟ್ ಗೋಲ್ ಅದೇ ಮರಿಕೆ ಐಸ್ ಕ್ರೀಮ್ ಇಂದ ಒಂದು ನೆಕ್ಸ್ಟ್ ಹಂತಕ್ಕೆ ತಕೊಂಡು ಹೋಗ್ಕೊಳ್ಳಿ. ಓಕೆ. ಓಕೆ. ಸಂಡೇಸ್ ಈಗ ಪುತ್ತೂರ್ಲಿ ಮಾತ್ರ ಅವೈಲೇಬಲ್ ಇಪ್ಪದಲ್ಲ. ಸೊ ನೆಕ್ಸ್ಟ್ ಇದೇ ರೀತಿ ಮರಿಕೆ ಬೋಟ್ ಹೌಸ್ ಮಂಗಳೂರಲ್ಲಿ ಹಿಂಗೆ ನೋಡುವ ಚಾನ್ಸಸ್ ಇದ್ದ ಹೆಂಗೆ? ಅದೇ ಇದ್ದು ಖಂಡಿತ ನಿಯರ್ ಫ್ಯೂಚರ್ಲಿ ಮೋಸ್ಟ್ಲಿ ಹ. ಮಂಗಳೂರಿಂದ ಮೊದಲು ಬೆಂಗಳೂರು ಮೈಸೂರು ಔತಳಿ ಕಾಣ್ತು ಬಟ್ ಮಂಗಳೂರಿಗೆ ಮತ್ತೆ ಹ. ಖಂಡಿತವಾಗಿ ಆ ಆಸೆ ಮತ್ತು ಆಕಾಂಕ್ಷೆ ಮತ್ತು ಅದರ ಖಂಡಿತವಾಗಿ ಆ ಹಂತಕ್ಕೆ ಹೋಪಲೆ ಎಲ್ಲ ತಯಾರಿ ಕೂಡ ಮಾಡ್ತಾ ಇದ್ದೆ ಫ್ಯೂಚರ್ ಡೇಸ್ ಅಲ್ಲಿ ಆಗಲಿ. ಖಂಡಿತವಾಗಿ. ಅದೇ ನನಗೆ ಇಂದು ಎಂತಕ್ಕೆ ಹೇಳ್ರೆ ಆನು ಖಂಡಿತ ಆನು ಪುತ್ತೂರಿನವ ಅಲ್ಲ. ಹೇಳ್ರೆ ಆನು ಹುಟ್ಟಿ ಬೆಳೆದೆಲ್ಲ ಮಂಗಳೂರು. ಸೊ Okay. ಹಾಗಾಗಿ ಪ್ರತಿಯೊಬ್ಬರದೇ ಮರಿಕೆ ಸುಹಾಸಣ್ಣನ ಮಾತಾಡ್ಸಿ ಅವರ ಆನು ಗ್ರೇಷ್ ಗುಣಿತಿ ಎಂತಕ್ಕೆ ಇವು ಹಿಂಗೆ ಹೇಳ್ರೆ ಮರಿಕೆ ಹೇಳುವ ಪ್ರಾಡಕ್ಟ್ ಅನ್ನ ಗೊಂತಿದ್ದು ಆನು ಮರಿಕೆ ಐಸ್ ಕ್ರೀಮ್ ತಿಂದಿದೆ ಮೊದಲೇ. ಹಾಗೆ ಹೇಳಿ Okay. ಇವರನ್ನೇ ಮಾತಾಡ್ಸಿ ಹೇಳಿ ಎಂತಕ್ಕೆ ಇಷ್ಟು ಒತ್ತಾಯ ಪ್ರತಿಯೊಬ್ಬನ ಬಾಯಿಲು ಎಂತಕ್ಕೆ ಇವರ ಹೆಸರು ಬರ್ತಾ ಇದ್ದು ಹೇಳುದಕ್ಕೆ ಇಂದು ನನಗೆ ಆನ್ಸರ್ ಸಿಕ್ಕಿತ್ತು. ಸೊ ನಿಂಗ ಇನ್ನು ನೆಕ್ಸ್ಟ್ ನಾನು ಯಾರು ಮಾತಾಡ್ಸಕ್ಕೂ ಹೇಳಲೇ ಇಷ್ಟಪಡ್ತೀನಿ. ಅದೇ ನಿಂಗ ಜಾಕ್ ಟೇಲ್ಸ್ ಅಜಯ್ ಖಂಡಿಗೆ ಹೇಳಿ ಹ. ಹ. ಜಾಕ್ ಟೇಲ್ಸ್ ಹೇಳಿ ಹೇಳುವ ಇಲ್ಲಿ ಬದಿಯಡ್ಕದ ಹತ್ರ ಅವರದ್ದು ಖಂಡಿಗೆಲಿ ಎಕ್ಸಾಕ್ಟ್ ಹ. ಖಂಡಿಗೆಲಿ ಇಪ್ಪಂತದ್ದು. ಸೊ ಹ. ಹಲಸಿನ ವ್ಯಾಲ್ಯೂ ಎಡಿಷನ್ ಅಥವಾ ದೊಡ್ಡ ಸ್ಕೇಲ್ ಅಲ್ಲಿ ಹಲಸಿನ ಹಪ್ಪಳ ಎಲ್ಲ ಮಾಡ್ತಾವ. ಸೊ ಹ್ಮ್. ಅವರದ್ದು ಭಯಂಕರ ಸ್ಟೋರಿ ಅದು ತುಂಬಾ ಚಂದ ಇದ್ದು ಉದಿಯಪ್ಪಗ ಹ್ಮ್. ಹಲಸಿನಕಾಯಿ ಸೋರ್ಸಿಂಗ್ ಇಂದ ಹಿಡಿದು ಆದ್ರೆ ಹೆಂಗೆ ಮಾಡ್ತಾವಳಿ ಅದು ಅವರ ಬಾಯಿಲೆ ಕೇಳಿದಿಂಗ. ಸೊ ಅವರ ಹ್ಮ್. ಮಾತಾಡ್ಸಿ ಒಳ್ಳೆಯ ಒಂದು ಸಾಹಸಿ ಯುವಕ
ತುಂಬಾ ಅಲ್ಲಿ ಪ್ರಾಡಕ್ಟಿನ ಮಾಡ್ತೇವೆ. ಮತ್ತೆ ಪ್ರತಿ ಪ್ರಾಡಕ್ಟಿನ ಗುಣಮಟ್ಟದ ಬಗ್ಗೆ ತುಂಬಾ ಕಾಳಜಿ ಇದ್ದವಕ್ಕೆ. ಸೊ ನಾವು ಅಂತ ಇದರ ಯಾವತ್ತದೆ ಅಪ್ರಿಶಿಯೇಟ್ ಮಾಡಕ್ಕು ಅಥವಾ ಸಪೋರ್ಟ್ ಮಾಡಕ್ಕು ನಿಂಗ ಆಗ ಹೇಳಿದೆ ಎಷ್ಟು ಜನ ಹೇಳಿದವಳು ಎಂಗಳ ಸಪೋರ್ಟ್ ಸಿಸ್ಟಮ್ ಎಂಗಳ ಕಸ್ಟಮರ್ಸ್ ಎಂಗ ಸತ್ಯ ಹೇಳಕ್ಕಾರ ಕಳೆದ 7 ವರ್ಷದಿಂದ ಮಾರ್ಕೆಟಿಂಗ್ ಹೇಳಿ ದುಡ್ಡು ಹಾಕದೆ ಕಸ್ಟಮರೇ ಎಂಗಳ ದೊಡ್ಡ ಮಾರ್ಕೆಟಿಂಗ್ ಟೀಮ್ ಯಾವತ್ತು. ಹಾಗಾಗಿ ನಾವು ಕೂಡ ಹಂಗೆ ಯಾರು ಒಳ್ಳೆ ಕೆಲಸ ಮಾಡ್ತಾವ ಅಥವಾ ಒಳ್ಳೆ ಪ್ರಾಡಕ್ಟ್ ನ ಮಾಡ್ತಾ ಹೋದ್ರೆ ಅದರ ಬೆಳೆಸಕ್ಕು. ಮತ್ತೆ ನಾನು ಯಾವತ್ತದೇ ಎಂಗಳ ಕಸ್ಟಮರ್ಗೂ ಹೇಳಿದ್ದು ಎಂತಾರು ಒಳ್ಳೇದಾಯ್ಲಿ ಅಥವಾ ಎಂತಾರು ಒಂದು ಅಹಿತ ಆತು ಅಥವಾ ಒಂದು ಕೆಟ್ಟ ಅನುಭವ ಆತ ನೋಡ್ರೆ ಎಂಗಳ ಕಿವಿಲಿ ಹೇಳಿ ಅದ್ರ ಎಂಗ ಖಂಡಿತ ಸರಿ ಮಾಡ್ತೇವೆ. ಏನಾದ್ರು ಖುಷಿ ಆತು ಒಳ್ಳೆಯ ಸಂದರ್ಭ ಬಂತು ಒಳ್ಳೆ ಖುಷಿ ಆತು ನೋಡ್ರೆ 10 ಜನಕ್ಕೆ ಕೇಳುವಂಗೆ ಹೇಳಿ. ಸೊ ಇದನ್ನು ಪ್ರತಿಯೊಬ್ಬರು ಮಾಡಿದ್ರೆ ಸಮಾಜದಲ್ಲಿ ಒಂದಿಷ್ಟು ನೆಗೆಟಿವಿಟಿ ಕಮ್ಮಿ ಆಗುತ್ತೆ, ಎಲ್ಲ ಕಡೆ ಪಾಸಿಟಿವ್ ಆವತ್ತು ಹೇಳಿ ನಂಬೋದು. ಬಿ ಪಾಸಿಟಿವ್ ಹೇಳಿ ಅನ್ನೋದು ಯಾವತ್ತದೆ ಒಂದು ಧ್ಯೇಯ ಲೈಫ್ ಇಲ್ಲಿ. ನಾನು ಎಲ್ಲರಿಗೂ ಹೇಳೋದೇ ಏನಾರು ಕೆಟ್ಟದಾತೋಡ್ರೆ ಕಿವಿಲಿ ಹೇಳಿ, ಒಳ್ಳೇದಾತೋಡ್ರೆ 10 ಜನಕ್ಕೆ ಕೇಳುವಂಗೆ ಹೇಳಿ. ಸೊ ಎಲ್ಲರಿಗೂ ಒಳ್ಳೇದಾಗುತ್ತೆ ಹೇಳಿ. ಓಕೆ ಓಕೆ ಸುಹಾಸಣ್ಣ, ಇಷ್ಟು ಹೊತ್ತು ನಿಂಗಳ ಬಿಸಿ ಶೆಡ್ಯೂಲ್ ಇಲ್ಲಿ ನನಗೊಂದಿಷ್ಟು ಟೈಮ್ ಕೊಟ್ಟಿದೆ. ನಿಂಗಳ ಹತ್ರ ಮಾತಾಡುವಿರಾ ಇಷ್ಟು ಹೊತ್ತು ನನಗೆ ಬೇಕು, ನಿಂಗಳ ಲೈಫಿನ ಸ್ಟೋರಿಯ ಹೇಳುವಿರಾ ಅಲ್ಲಿ ಕೇಳಿದ ಕೂಡಲೇ ಎಸ್ ಓಕೆ ಹೇಳಿ ಒಪ್ಪಿಕೊಂಡು ಇಷ್ಟು ಹೊತ್ತು ನಿಂಗನೆ ಟೈಮ್ ಕೊಟ್ಟಿದೆ. ತುಂಬಾ ಥ್ಯಾಂಕ್ಸ್ ನಿಂಗೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಎಸ್, ಲಾಸ್ಟ್ ಕೊನೆಯದಾಗಿ ಹೇಳ್ತಾರೆ ಒಂದು ಸಣ್ಣ ಮೆಸೇಜ್. ಇನ್ನ ಮೆಸೇಜಿನ ಆಗಲೇ ಹೇಳಿದೆ, ಅದನ್ನು ರಿಪೀಟ್ ಮಾಡ್ತೆ. ಜನಾಂಗಕ್ಕೆ ಮುಖ್ಯವಾಗಿ ಲೈಫ್ ಅಲ್ಲಿ ಬೇಕಾದ್ದು ತಾಳ್ಮೆ. ತಾಳ್ಮೆ ಇಲ್ಲದ್ರೆ ಯಾವ್ದನ್ನು ಸಹ ಸಕ್ಸಸ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅದು ಅವರ ಜಾಬ್ ಪ್ರೊಫೈಲ್ ಆದಿಕ್ಕು, ಬಿಸ್ನೆಸ್ ಪ್ರೊಫೈಲ್ ಆದಿಕ್ಕು, ಅಥವಾ ಅವರ ಲೈಫ್ ಇಲ್ಲಿ ಆದಿಕ್ಕು ತಾಳ್ಮೆ ಹೇಳುವಂತದ್ದು ಬಹಳ ಮುಖ್ಯ ಆಗುತ್ತೆ. ಮತ್ತೆ ಬಿ ಪೇಷಂಟ್, ಅದೇ ಮುಖ್ಯವಾಗಿ ಬಿ ಪೇಷಂಟ್ ಇದ್ರೆ ನಿಂಗೆ ಯಾವತ್ತದೆ ಸಕ್ಸಸ್, ಬಿ ಎ ಸಕ್ಸಸ್ಫುಲ್ ಮ್ಯಾನ್ ಅಲ್ಲಿ. ಸೊ ಇದನ್ನೆಲ್ಲರೂ ಕೂಡ ಲೈಫ್ ಅಲ್ಲಿ ಅಳವಡಿಸಿದ್ರೆ ಎಲ್ಲರಿಗೂ ಒಳ್ಳೇದಾವತ್ತು ಅನ್ನೋ ಒಂದು ಭಾವನೆ. ಹಂಗೆ ಅದರೊಟ್ಟಿಗೆ ಪಾಸಿಟಿವ್ ಬಂದಾಗ ಅಥವಾ ನಮಗೆ ಸಕ್ಸಸ್ ಬಂದಾಗ ಉಬ್ಬದ್ದೆ, ಫೇಲ್ಯೂರ್ಸ್ ಬಂದಾಗ ಅಥವಾ ನೆಗೆಟಿವ್ಸ್ ಆದಾಗ ಅದಕ್ಕೆ ತುಂಬಾ ಕುಗ್ಗದ್ದೆ, ಅದೇ ಎರಡರನ್ನು ಬ್ಯಾಲೆನ್ಸ್ ಮಾಡಿಕೊಂಡು ಹೋಗೋದಿದ್ದಲ್ಲ ಅದು ನಿಜವಾದ ಸಕ್ಸಸ್. ನಮಗೆ ಯಾರು ಹೊಗಳಿದ ಕೂಡಲೇ ನಾವು ತುಂಬಾ ಬೇಗ ಒಬ್ಬುತ್ತು. ಮತ್ತೆ ನಾವು ಯಾವತ್ತು ಜನ ನಮ್ಮನ್ನು ಹೊಗಳ್ತಾ ಇರ್ತವಳಿ ಎಕ್ಸ್ಪೆಕ್ಟ್ ಮಾಡ್ತೇವೆ. ಬಟ್ ಎಷ್ಟೋ ಸಂದರ್ಭದಲ್ಲಿ ನಮ್ಮ ಸೈಡ್ ಇಂದ ತಪ್ಪಾಗಿರ್ತೋ ಅಥವಾ ನಾವು ಮಾಡದ ತಪ್ಪಿಗೆ ನಾವು ಎಷ್ಟೋ ಸತಿ ಬೈಗಳು ತಿನ್ನಕ್ ಆಯ್ತು. ಸೊ ಅಷ್ಟೊಪ್ಪಾಗ ಅದರ ಕೂಡ ಅಷ್ಟೇ ಪಾಸಿಟಿವ್ ರೀತಿಯಲ್ಲಿ ಹ್ಯಾಂಡಲ್ ಮಾಡಬೇಕು. ಅಲ್ಲಿ ಎಲ್ಲಿ ಕೂಡ ಔಟ್ ಬಸ್ಟ್ ಆಗತ್ತೆ. ಜನಗಳ ಹತ್ರ ಎಷ್ಟು ತಾಳ್ಮೆಲಿ ಸಾಧ್ಯವೋ ಅಷ್ಟು ತಾಳ್ಮೆಲಿ ಇದ್ದುಕೊಂಡು ಯಾರು ಹೋಗ್ತಾನೋ ಅವಕ್ಕೆ ಜೀವನದಲ್ಲಿ ಖಂಡಿತ ಸಕ್ಸಸ್ ಇದ್ದವಳಿದ್ರೆ ನಾನು ಬಲವಾಗಿ ನಂಬುತ್ತೆ. ಮೊದಲೆಲ್ಲ ಹಿರಿಯರು ಇಂತ ಮಾತು ಹೇಳುವಾಗ ನಮಗೆ ನಗೆ ಬಂದುಕೊಂಡಿತ್ತು, ಎಂತ ಹೇಳ್ತಾವ್ ಇವಳು. ಬಟ್ ಪ್ರತಿ ಜೀವನ ಅನುಭವ ಹಂಗೆ ನಾವು ಅದರ ಅನುಭವಿಸಿ ಅಪ್ಪಾಗ ಎಷ್ಟೋ ವಿಷಯ ಅಪ್ಪು ಇದು ಸತ್ಯ ಹೇಳಿ ಹೌದು ಪ್ರತಿಯೊಬ್ಬರಿಗೂ ಹಂಗೆ ಅವತ್ತೊಳಿ ಅಂತ ಅಂದುಕೊಳ್ತೆ. ಇದೇ ನನ್ನ ಮೆಸೇಜ್. ಥ್ಯಾಂಕ್ ಯು. ಮೆಸೇಜ್. ಓಕೆ, ಥ್ಯಾಂಕ್ ಯು ಸೋ ಮಚ್.